ನಿದ್ರಿಪನಂ ಕಾಣುತ್ತ ನಿದ್ರಿಪನಂ ಕಾಣುತ್ತ ಭದ್ರೆಯು ಸಂತಸ ತಳೆಯುತ ಮನದೊಳಗಾಗವು ಸಂತಸ ತಳೆಯುತ ಮನದೊಳಗಾಗವು ಸದ್ದಾಗದ ತೆರ ಬಳಿಯೋ ಹೊದ್ದು ನಿರುಗಿಸುತ್ತವನನು ನಿರುಗಿಸುತ್ತವನನು ಮಗುಳೆಂದಳು ಎಂಥ ಸುಂದರ ಇವನು ಇವನು ಎಂಥ ಸುಂದರ ನಿವನು ನಾನೆಂದಿವನು ಹೊಂದುವೆನು ನಾ ಎಂದಿವನ ಹೊಂದುವೆನು ಆ ಕಂದುವಿನಿಂ ಶತಮಡಿ ಸೊಬಗುಳ್ಳವ ಕಂದುವಿನಿಂ ಶತಮಡಿ ಸೊಬಗುಳ್ಳವ ಕಂದುವಿನಿಂ ಶತಮಡಿ ಸೊಬಗುಳ್ಳವ ಎಂದಿವನನ್ನ ಸೃಜಿಸಿದ ಫಲರೇ ಸೃಜಿಸಿದ ಬಲರೇ ಎಂದಿವನನ್ನ ಸೃಜಿಸಿದ ಬಲರೇ ಆ
ಇವನಿಗೆ ಗಾಢವಾದ ನಿದ್ದೆ ಆವರಿಸಿಕೊಂಡಿರಲು ಸಂದೇಹವೇ ಇಲ್ಲ. ಯಾಕೆ ಗೊತ್ತೇ? ಯಾವ ಗಂಡಸಿಗೆ ಆಗಿರ್ಲಿ, ಯಾವ ಹುಡುಗನಿಗೆ ಆಗಿರ್ಲಿ, ಹೆಣ್ಣು ಮಕ್ಕಳ ಕೈಬಳೆಯ ಶಬ್ದ, ಕಾಲ್ಗೆಜ್ಜೆಯ ಧ್ವನಿ ಕೇಳಿದ್ರೆ ಸಾಧಾರಣ ನಿದ್ದೆ ಆದ್ರೆ ಬಿಟ್ಟೋಗುತ್ತದೆ. ತಕ್ಷಣಕ್ಕೊಮ್ಮೆ ಕಣ್ಣು ಆಚೀಚೆ ಹೊರಳಿಸುತ್ತಾನೆ. ನಾನಿಲ್ಲಿ ಹತ್ತಿರ ಬಂದು ನಿಂತರೂ ಆಚೀಚೆ ಸುಳಿದಾಡುತ್ತಾ ಇದ್ದರು ಇವನಿಗೆ ಎಚ್ಚರ ಆಗ್ಲಿಲ್ಲ ಅಂತ ಆದ್ರೆ ಗಾಢವಾದ ನಿದ್ದೆ ಎಂದ್ರಲ್ಲಿ ಅನುಮಾನವೇ ಇಲ್ಲ. ಸರಿ ಊಟ ಮಾಡಿದ್ದ ಇಲ್ವಾ? ಹಾಗಾಗಿ ಗಾಢ ನಿದ್ದೆ ಒಳಿತಾಯಿತು. ಇವರು ಎಚ್ಚರ ಇರುತ್ತಿದ್ದಾರೆ. ನನಗೆ ಇಷ್ಟು ಕಣ್ಣು ಬಿಟ್ಟು ನೋಡ್ಲಿಕ್ಕೆ ಆಗುತ್ತಿರ್ಲಿಲ್ಲ. ಇವರ ಸೌಂದರ್ಯವನ್ನು ಆಸ್ವಾದಿಸುವುದಕ್ಕಾಗುತ್ತಿರಲಿಲ್ಲ. ನಾಚಿಕೆ ಆಗುದಿಲ್ವ ಸ್ವಾಮಿ? ಸುಮ್ಮನಿದೆ. ಕೋಣೆ ಒಳಗೆ ಬೇರೆ ನಾಚಿಕೆ ಉಂಟ ಇರೋ ಪ್ರಶ್ನೆ ಬೇರೆ. ಆದ್ರೆ ಹಾಗಾಗುವುದು ಪ್ರಥಮ ನೋಡಿ. ನಿಮ್ಮಷ್ಟು ಅನುಭವ ನಮಗೆಲ್ಲಿ ಇರ್ತದೆ? ಅಲ್ಲ ಹಾಗೆ ಹೇಳಿದ್ರೆ ನೀವು ಅದ್ರ ಸಂಸಾರಸ್ಥರು, ನಾವು ಹೊಸಬರಲ್ವಾ? ಹೌದೌದೌದು. ನಾಳೆ ನಿಮ್ಮ ಮಕ್ಕಳು ಬಂದಾಗ ನಾವು ಹೇಳಿಕೊಡ್ತೇವೆ ಪ್ರಶ್ನೆ ಬೇರೆ. ಹೌದು ಅದೆಲ್ಲ ಸ್ವಾಮಿ ಎಷ್ಟು ಚಂದ ಇದ್ದ ನೀವು ಅಂತ. ಆ ಬ್ರಹ್ಮದೇವ ಭೇದ ಬಿದ್ದಾಗ ಒಬ್ಬರನ್ನು ಒಂದು ಕೊಟ್ಟರೆ ಮತ್ತೊಂದನ್ನು ಕೊಡುವುದಿಲ್ಲಂತೆ. ಕೆಲವರಿಗೆ ಬಣ್ಣ ಕೊಡ್ತಾನೆ, ಆಕಾರ ಕೊಡುವುದಿಲ್ಲ. ಕೆಲವರಿಗೆ ಆಕಾರ ಕೊಡ್ತಾನೆ, ಸರಿಯಾದಂತಹ ಬಣ್ಣ ಆಳಂಗ ಇರುವುದಿಲ್ಲ. ಕೆಲವರಿಗೆ ಸರಿಯಾದ ಆಳಂಗ ಇರುತ್ತದೆ, ಬೇಕಾದಂತಹ ಚಂದದ ಮೈಮಾಟಗಳಿರುವುದಿಲ್ಲ. ಇವನಿಗೆ ಹಾಗಲ್ಲ. ಚಂದದ ಬಣ್ಣ, ಚಂದದ ಮೈಮಾಟ, ಬೇಕಾದಾಗಿ ಇರುವಂತಹ ಆಳಂಗ. ನೋಡಿ ಅವನ ತಲೆಕೂದಲು ನೋಡಿದಿರಾ? ಗುಂಗುರಾದಂತಹ ಕೇಶ. ಆಹಾ, ಬ್ರಹ್ಮದೇವನು ಸೌಂದರ್ಯದ ರಸದಲ್ಲಿ ತನ್ನ ಕೈಬೆರಳುಗಳನ್ನು ಅದ್ದಿ ಇಲ್ಲಿ ತಂದು ಮಿದಿದು ತುಂಬಿಸಿದ ಹಾಗೆ. ಅಂದ್ರೆ ಕೈ ಬೆರಳು ಹಚ್ಚಿ ನೋಡಿ, ಈ ಅಕ್ಷರ ಬರ್ಲಿಕ್ಕೆ ಬರ್ತಿದ್ದವನು ಓದುತ್ತಾರಲ್ಲ, ಅಲ್ಲಿ ಬರ್ತದೆ ನೋಡಿ ಗುಂಗುರಾಗಿ. ಹಾಗೆ ಒಂದು ಕೈ ಬೆರಳುಗಳು ಗುಂಗುರಲ್ಲಿ ಕೈ ಆಡಿಸುವ ಆಸೆ. ಹೌದೌದು. ಅಷ್ಟೇ ಅಲ್ಲ, ಬಂಗಾರದ ಮಣೆ, ನೀಳವಾದ ಹುಬ್ಬು, ಅಯನಿ ಮೀಲಿತ ನೇತ್ರ, ಆ ನಾಸಿಕ, ಆ ಮೂಗಿನ ಕೆಳಗೆ ತುಟಿಯ ಮೇಲೆ ಎಷ್ಟು ಚಂದದ ಮೀಸೆ ನೋಡಿ ಅಂತೆ. ಚಿಗುರು ಮೀಸೆ. ನಿಮಗೆ ವಿಷಯ ಗೊತ್ತಾ? ಮೀಸೆ ಇಲ್ಲದೆ ಇದ್ದ ಹುಡುಗ ಮುತ್ತು ಕೊಡುವುದಕ್ಕಿಂತ ಮೀಸೆ ಇದ್ದ ಹುಡುಗ ಮುತ್ತು ಕೊಟ್ರೆ ರುಚಿ ಹೆಚ್ಚು. ಹೌದಪ್ಪ. ನನಗೆ ಗೊತ್ತಿಲ್ಲ. ನನಗೆ ಅನುಭವ ಇಲ್ಲ ಇದು. ನನ್ನ ಗೆಳತಿಯರೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಕೇಳಿ ತಿಳುವಳಿಕೆ. ಹಾಗಾಗಿ ಚಂದದ ಮೀಸೆ, ಹರವಾದ ಎದೆ, ನೀಳವಾದ ಬಾಹುಗಳು, ರಾಜಲಕ್ಷಣಗಳು ನೋಡಿಬೇಕಾದ್ರೆ ಈ ಗಂಡಸರಿಗೆ ಎಂತದ ಗೊತ್ತ? ಅಷ್ಟು ಎತ್ತರದ, ಅಷ್ಟು ಅಗಲವಾದ ಎದೆ ಇರುವುದು. ಹೆಣ್ಣು ಮಕ್ಕಳ ಸೊಂಟ ಸಪುರ, ಗಂಡು ಮಕ್ಕಳ ಎದೆ ಅಗಲ. ವಿಷಯ ಗೊತ್ತಾ ನಿಮಗೆ? ಆ ಎದೆಯ ಮೇಲೆ ಹೆಣ್ಣಾದವಳು ತಲೆ ಇಟ್ಟು ಸುಖವಾದ ನಿದ್ದೆ ಮಾಡ್ಲಿ ಎನ್ನುವ ಕಾರಣಕ್ಕೆ ಅಷ್ಟಾಗಲೇ ಎದೆ ಕೊಡುದು. ಉಕ್ಕಿನಂತ ಇದೆ, ಮತ್ತೆ ಮತ್ತೊಬ್ಬರ ಜಗಳ ಮಾಡ್ಲಿ ಅಂತ ಅಲ್ಲ. ಅದು ಅಪ್ಪಿ ಆಲಿಕಿಸಿಕೊಳ್ಬೇಕು ನಿಮಗೆ ಅದಲ್ಲ. ಏನು ಮಾಡುವ ಸ್ವಾಮಿ? ಮಲಗಿದ್ದಾನಲ್ಲ, ಇವನನ್ನು ಮಲಗಿ ನೋಡ್ತಾ ಇರುವುದಾ? ಎಬ್ಬಿಸಿದ್ರೆ ಎಬ್ಬಿದನು ಗೋಪಿಬನು, ಎಬ್ಬಿದನು ಗೋಪಿಬನು, ಎಬ್ಬಿದನು ಗೋಪಿಬನು. ನಾ ತಪ್ಪಿಕೊಳ್ಳೆ ನಗನು, ನಾ ತಪ್ಪಿಕೊಳ್ಳೆ ನಗನು, ನಗನು ನಗನು. ಉಪ್ಪು ತಲಿದೆ ಮನಗೊಬ್ಬನು ಸಹಿಸೆನು, ಉಪ್ಪು ತಲಿದೆ ಮನಗೊಬ್ಬನು ಸಹಿಸೆನು. ಕಪ್ಪಿಲ್ಲನು ಶರವೆಸೆಯುತ್ತ ಕೊಲ್ಲುವನು, ಕಪ್ಪಿಲ್ಲನು ಶರವೆಸೆಯುತ್ತ ಕೊಲ್ಲುವನು. ಮನಗೊಬ್ಬನು ಸಹಿಸೆನು, ಕಪ್ಪಿಲ್ಲನು ಶರವೆಸೆಯುತ್ತ ಕೊಲ್ಲುವನು, ಕಪ್ಪಿಲ್ಲನು ಶರವೆಸೆಯುತ್ತ ಕೊಲ್ಲುವನು.
ಆಗಲಾರದು, ಸರಿಯಾಗಲಾರದು. ಹಾ ಹಾ ನಿದ್ರಾ ಭಂಗ ಇರುವುದು ಮಹಾಪಾಪ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ರು. ಆದ್ರೆ ಅವರೇ ಹೇಳ್ತಿದ್ರು ಎಬ್ಬಿಸಿ ಬೇಗ ಎಬ್ಬಿಸಿ ಹೇಳ್ತಿದ್ರು. ಹಾ ಹಾ ಆದ್ರೆ ಹಾಗುಂಟಂತೆ ಶಾಸ್ತ್ರದಲ್ಲಿ. ಆ ಕಾರಣಕ್ಕೋಸ್ಕರವಾಗಿ ನಿದ್ರಾ ಭಂಗ ಮಾಡುವುದಲ್ಲ, ಹಾ ಹಾ ಯೋಚನೆ ಮಾಡಿ. ಹಾ ಹಾ ಮೆತ್ತನೆಯ ಹಾಸಿಗೆ ಪಡೆದುಕೊಳ್ಳಬಹುದು ಹಣ ಕೊಟ್ಟು. ಹಣ ಕೊಟ್ಟು ನಿದ್ದೆ ಪಡೆಯಲಿಕ್ಕಾಗುತ್ತದ? ಸಾಧ್ಯವೇ ಇಲ್ಲ. ಇಲ್ಲವೇ ಇಲ್ಲ. ಹಾ ಹಾ ಹಾಗಾದ್ರೆ ನಿದ್ದೆ ಬರುವುದಿದ್ದರೆ ಹಾ ಹಾ ಅದೊಂದು ವರ. ಹ್ಮ್ ಕೆಲವರು ಎಲ್ಲಿ ಮಲಗಿದ್ರು ತಕ್ಷಣ ನಿದ್ದೆ ಮಾಡ್ತಾರೆ. ಹೌದಪ್ಪ. ಹೌದಪ್ಪ, ಹ್ಮ್ ತಕ್ಷಣ ಹೇಳ್ತಾರೆ. ಹಾ ಹಾ ಇವನಿಗೆ ಬೇಡ ಬೇಡ, ಹ್ಮ್ ನಾನೆಲ್ಲಾದ್ರೂ ಅಪ್ಪಿಕೊಳ್ಳೋದಕ್ಕೆ ಮುಂದಾದ್ರೆ ಇವನಿಗೆ ಎಚ್ಚರ ಆದರೆ. ಹಾ ಹಾ ಕೆಲವು ಹುಡುಗರ ಸ್ವಭಾವ ಬುದ್ಧಿ ಉಂಟು ಸ್ವಾಮಿ. ಈ ಅರೆ ಬಾರೆ ನಿದ್ದೆಯಿಂದ ಎದ್ದರೆ ಹಾ ಹಾ ನಿದ್ದೆಯಿಂದ ಎಬ್ಬಿಸಿದವರಿಗೆಲ್ಲ ಹೊಡೆಯುತ್ತಾರೆ. ಹ್ಮ್ ಅದು ಬೇಡ, ಅದು ಬೇಡ. ಪೆಟ್ಟಿನಿಂದ ನಾನು ಹಾ ಹಾ ಶೆಟ್ಟ ಹಾ ಹಾ ಪೆಟ್ಟಿನಿಗೆಲ್ಲ ಇಲ್ಲ. ಹಾಗಾದ್ರೆ ಏನು ಮಾಡುವುದಾಯಿತು? ಆ ಮನ್ಮಥನದ್ದು ಕ್ರೂರ ಕ್ಷಣಗಳಿಂದಾಗಿ ನನ್ನನ್ನು ಕೊಲ್ಲುತ್ತಾ ಇದ್ದಾನೆ. ಸಹಿಸುವುದಕ್ಕಾಗುತ್ತಾ ಇಲ್ಲ. ಅಯ್ಯೋ, ಇವ ಹೇಳೋದಿಲ್ಲ. ಹಾ ಹಾ ಎಂತ ಮಾಡುದಪ್ಪ? ಹಾ, ಹಾ ಹಾ ಹುಯ್, ಏನು ನನಗೆ ಯಾಕೆ ಬಾಯ ಕಳಿಕೆ ಬರ್ತಾ ಉಂಟು? ಯಾಕೆ ಹೌದು ನಾನು ಈ ರೀತಿಯಲ್ಲಿ ಹಗಲು ಮಲಗಿ ನಿದ್ರಿಸುವ ಒಳ್ಳೆ ಅಲ್ಲ. ಆದ್ರೆ ನನಗೆ ಯಾಕೆ ಬಾಯ ಕಳಿಕೆ, ನನಗೆ ಯಾಕೆ ನಿದ್ದೆ ಬರ್ತಾ ಉಂಟು? ಹಾ ಹಾ, ಈಗ ಅರ್ಥ ಆಯ್ತು. ನಿದ್ದೆ ಅಂತ ಹೇಳಿದ್ರೆ ಸಾಂಕ್ರಾಮಿಕ ಇದ್ದ ಹಾಗೆ. ಹೌದೌದು. ಬೇಕಾದ್ರೆ ಮಕ್ಕಳ ನೋಡಿ, ಒಬ್ಬ ನೀರು ಕುಡಿಲಿಕ್ಕೆ ಎದ್ದು ಹೋದನ, ಹಾ ಹಾ ಮತ್ತೆ ಎಲ್ಲರೂ ಸಾಲಾಗಿ ನೀರು ಕುಡ್ಲಿಕ್ಕೆ ಹೋಗ್ತಾರೆ. ಈಗ ಪಕ್ಕದಲ್ಲಿ ಕೂತವ ಎಲ್ಲಾದ್ರೂ ಕಣ್ಣು ತೂಕಾಡಿಸಿದನ, ನಿದ್ದೆ ಮಾಡಿದ್ನ, ಈಚೆ ಹತ್ತಿರದಲ್ಲಿ ಇದ್ದವನಿಗೆ ನಿದ್ದೆ ಬರ್ತದೆ. ಹಾ ಹಾ ಹಾಗೆ ಈಗ ಇವ ಮಲಗಿ ನಿದ್ರಿಸಿದನಲ್ಲ, ಹಾಗಾಗಿ ನನಗೂ ನಿದ್ದೆಯ ಅನುಭವ ಆಗುತ್ತಾ ಉಂಟು, ನಿದ್ದೆ ಬರುತ್ತಾ ಉಂಟು. ಹಾ ಹಾ ಒಳ್ಳೆಯದೇ ಆಯ್ತು. ಹಾ. ಇವ ಹೇಗೆ ಹೇಳಿಲ್ವಲ್ಲ, ನಾನು ಸ್ವಲ್ಪ ಹೊತ್ತು ಮಲಗಿ ನಿದ್ರಿಸಿದ್ರೆ ಏನಾಗುತ್ತದೆ? ಹೇಗೆ ಮಲಗುದಲ್ಲಿ? ಎಲ್ಲಿ ನನ್ನ ಮಂಚದಲ್ಲಿ ಅವ ಮಲಗಿದ್ದಾನೆ, ಹಾ ಹಾ ನಾ ಕೆಳಗೆ ಮಲಗುದಾ? ಮಲಗುದಾ ಶೆಟ್ಟ ಮಗಳು ನಾನು, ಮತ್ತೆ ಕೆಳಗೆ ಮಲಗುದಾ? ಹಾ ಹಾ ಸಿದ್ಧ ಮಾಡ್ಲಿಕ್ಕಿಲ್ಲ. ಶೆಟ್ರ ಮಗಳಾಗ್ಲಿ ಮಠದ ಮಗಳಾಗ್ಲಿ ಆಡಿ ಕೆಳಗೆ ಮಲಗುದು, ಮಲಗಿ ನಿದ್ರಿಸೋದು ಮತ್ತೆಂತ ಮಾಡುದು ಹೇಳಿ? ಅಯ್ಯೋ, ನೋಡಿದಿರಾ? ಯೋಚಿಸಿ ತನ್ನ ಮುತ್ತಿನ ಮಾಲೆಗಳ ತೆಗೆದಿರಿಸಿ ಏ ದೇವರೇ, ಬಾಲೆ ಯೋಚಿಸಿ ತನ್ನ ಮುತ್ತಿನ ಮಾಲೆಗಳ ತೆಗೆದಿರಿಸಿ ಆಮೇಲೆ ಏನ್ ಮಾಡುವುದು? ದ್ರೌಪದಿಯ ಕಾಲದೆಯಲ್ಲಿ ದ್ರೌಪದಿಯ ಕಾಲದೆಸೆಯಲ್ಲಿ ಮಲಗಿ ನಿದ್ರಿಸಲಾಗ ದ್ರೌಪದಿಯ ಕಾಲದೆಸೆಯಲ್ಲಿ ಮಲಗಿ ನಿದ್ರಿಸಲಾಗ ಮಲಗಿ ನಿದ್ರಿಸಬೇಕೆನ್ನುವ ಹಾಗೆ ಮಕ್ಕಳು ಕೊಡುತ್ತಿರುವಂತಹ ಹೊತ್ತಿನಲ್ಲಿ ಈ ಬಂಗಾರದ ಹಾರ ಮುತ್ತಿನ ಮಾಲಿಕೆ ನನ್ನ ಕೆನ್ನೆಗೆ ಹೊಡೆಯಿತಲ್ಲ. ಹಾ ಹಾ ಅಬ್ಬಬ್ಬಾ, ಶೃಂಗಾರ ಮಾಡಿಕೊಂಡು ಹೋಗಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಧರಿಸಿಕೊಂಡು ಬಂದವಳು ನಾನು. ಎಲ್ಲಿಯಾದ್ರೂ ನಾ ಮಲಗಿ ನಿದ್ರಿಸುವಾಗ ಒಂದು ಮುತ್ತಿನ ಮಣಿ ಎಲ್ಲಿಯಾದ್ರೂ ನನ್ನ ಕುತ್ತಿಗೆಗೋ ಕೈಯಡಿಗೋ ಸಿಲುಕಿ ಒಡೆದದ್ದಿದ್ರೆ ಹಾ ಹಾ ನನ್ನಪ್ಪ ನನಗೆ 1 ತಿಂಗಳು ಊಟ ಹಾಕುದಿಲ್ಲ. ನನ್ನಪ್ಪ ಈ ಮಾಲೆ ಮಾಡಬೇಕಾದ್ರೆ ಎಷ್ಟು ಮನೆ ತೆಗ್ದಿದ್ದಾನೋ ಏನು. ಎಂತ ಮಾಡುದಾಯ್ತು ಈಗ? ಹಾ ಹಾ ಈ ಸರ ಹಾಕಿಕೊಂಡೆಲ್ಲ ಮಲಗುದಲ್ಲ. ನೋಡಿ ಅಲ್ಲಿ ಕಾಣುತ್ತಾ ಉಂಟಲ್ಲ, ಮಂಚದ ಸೌಂದರ್ಯಕ್ಕೋಸ್ಕರವಾಗಿ ಮಾಡಿರುವಂತ ಚಿತ್ತಾರದ ಹಂಸ. ಆ ಚಿತ್ತಾರ ಹಂಸ ಪಕ್ಷಿಯ ಕೊಕ್ಕಿಗೆ ಹಾ ಹಾ ಚುಚ್ಚಕ್ಕೆ ಹೀಗೆ ತಿರುಗಿಸಿರುತ್ತೇನೆ. ನಾನು ಇಲ್ಲೇ ಕಾಲಬುಡದಲ್ಲಿ ಏಳ ಸ್ವಲ್ಪ ಮಲಗಿ ನಿದ್ರಿಸ್ತೇನೆ. ಮತ್ತೆಂತ ಮಾಡುದಾಯ್ತು ಈಗ? ಅಷ್ಟೇ ಆಯ್ತು, ಅಷ್ಟೇ ಆಯ್ತು. ಮಲಗುತ್ತೇನೆ, ಮಲಗುತ್ತೇನೆ, ಮಲಗುತ್ತೇನೆ. ನೃಪನೆದ್ದು ನೃಪನೆದ್ದು ಶೀಲ ಯೋಚಿಸುತ್ತಿರಲು ಶೀಲ ಯೋಚಿಸುತ್ತಿರಲು ಮುತ್ತಿನ ಮಾಲೆಗಳ ಚಿತ್ತಾರಗಳು ಲೀಲೆಯಲ್ಲಿ ನುಂಗುವುದ ಕಾಣುತ್ತ ಅರಸ ಬೆರಗಾದ ಅರಸ ಬೆರಗಾದ
ಅಷ್ಟು ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿದ್ರು ನೋಡಿ. ಹಾ ಹಾ ಹೊಟ್ಟೆಗೆ ಅನ್ನ ಬಿತ್ತೋ ಇಲ್ವೋ, ಕಣ್ಣಿಗೆ ಅಹಂಕಾರ ಬರುವುದಕ್ಕೆ ಆರಂಭ ಆಯ್ತು ನೋಡಿ. ಹಾ ಹಾ ಹಾಗಾಗಿ ಅವರು ತೋರಿಸಿದಂತಹ ಕೋಣೆಗೆ ಬಂದೆ. ಸುವ್ಯವಸ್ಥಿತವಾದಂತಹ ಕೋಣೆ, ಮಲಗಿದ್ದು ಒಂದು ಗೊತ್ತುಂಟು ನೋಡಿ, ಗಾಢವಾದಂತಹ ನಿದ್ರೆ. ಪಕ್ಕನೆ ಈಗ ಎಚ್ಚರ ಆಯ್ತು. ಆದ್ರೆ ಏನು ವಿಚಿತ್ರ ಅಂತ ನನಗೆ ಅರ್ಥ ಆಗುತ್ತಾ ಇಲ್ಲ. ನಾನು ನೋಡ್ತಾ ಇದ್ದ ಹಾಗೆ ಮಂಚದ ಸೌಂದರ್ಯವರ್ಧನೆಗಾಗಿ ಚಿತ್ರಿಸಲ್ಪಟ್ಟಂತಹ ಚಿತ್ತಾರದ ಹಂಸ, ಆ ಚಿತ್ತಾರದ ಹಂಸದ ಕೊಕ್ಕಿಗೆ ಒಂದು ಮುತ್ತಿನ ಹಾರ ನೇತು ಹಾಕಲ್ಪಟ್ಟದ್ದು. ಅದು ನಾನು ಕಾಣ್ತಾ ಇದ್ದ ಹಾಗೆ ಆ ಚಿತ್ತಾರದ ಹಂಸ ಸಜೀವಾಗಿ ಜೀವ ತಳೆದು ಒಂದೊಂದೇ 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 ಮಣಿಯನ್ನು ನುಂಗಿ ಬಿಟ್ಟಿತ್ತಲ್ಲ. ನುಂಗಿದ್ದ ಮಾತ್ರ ಅಲ್ಲ, ಮತ್ತೆ ಯಥಾಪೂರ್ವ ಸ್ಥಿತಿಯಲ್ಲಿ ಹಾಗೇ ಉಳಿಯಿತಲ್ಲ. ಯಾಕೆ ಹೀಗೆ? ಓ, ಇದಕ್ಕೆಲ್ಲ ಕಾರಣ ಬೇರೆ ಏನು ಅಲ್ಲ, ಇದೆಲ್ಲ ಶನಿ ಪ್ರಭಾವ ನೋಡಿ. ನನ್ನ ಕಾಡುವುದಕ್ಕೆ ಮುಂದಾದವಲ್ವ, ಆ ತರದ ಹೀಗೆ ಮಾಡ್ತಾ ಇದ್ದಾನೆ. ಅವನಿಗೆ ಇದೆಲ್ಲ ಸಾಧ್ಯವೇ ಹೌದು. ಕೇವಲ ಕರಪೂಜದ ಹಣ್ಣನ್ನೇ ರಾಜಕುಮಾರ ಉಂಡವನ್ನಾಗಿ ಮಾರ್ಪಡಿಸ್ತಾನಂತ ಆದ್ರೆ ಮತ್ತೆ ನನ್ನನ್ನು ಈ ರೀತಿಯಲ್ಲಿ ಪರೀಕ್ಷೆ ಮಾಡದೇ ಇದ್ದಾನ. ಇರ್ಲಿ ಬಿಡಿ, ಹೇಗೂ ನಮ್ಮನ್ನು ಕಸಬರಿಕೆಯಾಗಿಸಿಕೊಂಡ ಬಳಿಕ ಮತ್ತೆ ಕಸಗುಡಿಸುವುದು ನಿಕೃಷ್ಟ ಅಂತ ಭಾವಿಸುವ ಹಾಗಿಲ್ಲ. ಶನಿಯ ಅವಕ್ರಮಕ್ಕೆ ಪಾತ್ರನಾಗಿ ಆಗಿದೆ, ಏನು ಮಾಡ್ಲಿಕ್ಕಿಲ್ಲ, ಅನುಭವಿಸಲೇಬೇಕು. ಅದಲ್ಲ, ಅಯ್ಯೋ ನಾನು ಇಲ್ಲಿಗೆ ಬಂದಾಗ ಬೇರೆ ಯಾರು ಇರ್ಲಿಲ್ಲ ಈ ಕೋಣೆಗೆ. ನಾನೊಬ್ಬರೇ ಬಂದದ್ದು, ನಾನೊಬ್ಬರೇ ಹೊರಗಿದ್ದು. ಆದ್ರೆ ಈಗ ಎಚ್ಚೆತ್ತು ನೋಡ್ತೇನೆ, ಅವಳೊಬ್ಬಳು ಹುಡುಗಿ ನನ್ನ ಕಾಲಪುಡದಲ್ಲಿ ಮಲಗಿದ್ದಾಳೆ. ಅಲ್ಲ, ನನಗಂತೂ ಶನಿ ಕಾಟ, ಇವಳಿಗೆ ಯಾರ ಕಾಟ? ಇಲ್ಲಿ ಬಿಡಿ, ಅವಳಷ್ಟುಕೊಂಡು ಮಲಗಿದ್ದಾಳೆ, ಎದ್ದು ಹೋಗ್ತಾಳೆ. ನಾವು ಸುಮ್ಮನೆ ಇರುವುದಲ್ಲ. ಅನೆದರಲ್ಲಿ ಎಚ್ಚೆತ್ತು ತರುಣಿಯೋ, ಅನಿತರಲ್ಲಿ ಎಚ್ಚೆತ್ತು ತರುಣಿಯೋ, ಜನಪತಿಯ ಕಾಣುತ್ತಾಯ, ಜನಪತಿಯ ಕಾಣುತ್ತ ಲಜ್ಜೆಯಗನುಗೊಳಿಸಿ ನೆಲವಗೀಚುತ್ತಿರಿ, ನೆಲವಗೀಚುತ್ತಿರಿ, ದ್ರಪ ಕಂಡು ಬೆಸಕೊಂಡ ಇದೇ ಚಪ್ಪೆ ಸಂಕ್ರಾಂತಿ ಇದು. ಇದಕ್ಕೆ ಎಂತ ಮಾಡಿದ್ರು ಗೊತ್ತಾಗುದಿಲ್ಲ. ಇದಕ್ಕೆ ನನ್ನ ಅಪ್ಪನಿಗೆ ಬೇರೆ ಕೆಲಸ ಇಲ್ಲ, ಇವರಿಗೆ ಮಾತು ಬರುವುದಿಲ್ಲ, ಕೃತಿಯೂ ಅರ್ಥ ಆಗುದಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ಎಂತ ಮಾಡುದು? ನನ್ನ ಅಪ್ಪನಲ್ಲೇ ಹೇಳ್ತೇನೆ. ನನ್ನನ್ನೇ ಉದ್ದೇಶಿಸಿ ಹೇಳಿದವುದಲ್ಲ, ನಿನ್ನನ್ನೇ ಉದ್ದೇಶಿಸಿ ಹೇಳಿದ್ದವು. ನಳಿನಾಕ್ಷಿ, ಕಮಲದ ಹಾಗೆ ಕಣ್ಣನ್ನು ಹೊಂದವಳು, ಸುಂದರವಾದಂತಹ ಕಣ್ಣನ್ನು ಯಾರೂ ನೋಡ್ತಾ ಇರಬೇಕು ಅಂತ ಅನಿಸ್ತಾ ಇದೆ. ಹೌದೌದು, ಅಷ್ಟು ಸುಂದರವಾದಂತಹ ಕಣ್ಣನ್ನು ಹೊಂದಿದ್ದು. ನಿನ್ನ ಕುರಿತಾಗಿ ಬಹಳ ಆಸಕ್ತಿ ಹೆಚ್ಚಾಯ್ತು ನನಗೆ. ಹೌದಾ? ಹೌದೌದು, ನನಗೂ ಇಚ್ಛೆಯಾಗಿದೆ ಮಾತಾಡಿಸ್ಬೇಕು ಅಂತ. ಅಂದ್ರೆ ಕುತೂಹಲ ಕೆರಳಿದೆ. ಕುತೂಹಲ? ಹೌದೌದು. ನಾನು ಇಲ್ಲಿಗೆ ಬಂದಾಗ ಯಾರು ಇರ್ಲಿಲ್ಲ, ನಿದ್ದೆ ಮಾಡದೆ ಎದ್ದು ನೋಡ್ತಾ ಇದ್ದೇನೆ. ನೀನು ನನ್ನ ಕಾಲುಬುಡದಲ್ಲಿ ಮಲಗಿದ್ದೆ. ಹೌದು, ಅಂದ್ರೆ ನಾನು ಮಲಗಬೇಕಾದ ಮಂಚದಲ್ಲಿ ನೀವು ಮಲಗಿದ್ರಲ್ಲ. ಓ, ನಿನ್ನ ಮಂಚವಾಗಿತ್ತು.
ಈಗ ಆ, ನಿನ್ನ ಆಂಗಿಕವಾದಂತಹ ಹಲವು ಚೇಷ್ಟೆಗಳನ್ನು ಗಮನಿಸಿದವ ನಾನು. ಹೌದಾ? ಈಗ ಅದು ಅರ್ಥ ಆಯ್ತಲ್ಲ ನಿಮಗೆ? ಚೇಷ್ಟೆ ಒಳ್ಳೆದುಂಟು. ನನಗೆ ಅರ್ಥ ಆಗಿಲ್ಲ. ಈಗ ಅಷ್ಟೇ ಒಳ್ಳೇದುಂಟು ಅರ್ಥ ಈ ದೇವ್ರೆ. ಸಾಮಾನ್ಯರಿಗೆ ಗೊತ್ತಾಗ್ತದೆ ಈಗ. ಅಂದ್ರೆ ಈಗ ಗಂಡೊಬ್ಬ ಇರುವಂತಹ ಏಕಾಂತಕ್ಕೆ ಒಬ್ಬಾಕೆ ಹೆಣ್ಣು ಬಂದು ಹೀಗೆ ಸುಳಿದಾಡ್ತಾಳೆ ವಿಹರಿಸ್ತಾಳೆ ಅಂತ ಆದರೆ ಯಾಕಿರ್ಬಹುದು ಅಂತ ಕುತೂಹಲ ಕೆರಡುವುದಿಲ್ವೋ? ಆದ್ದರಿಂದ ನಿನ್ನ ಬಗ್ಗೆ ಆಸಕ್ತಿ ಅಂತ ಹೇಳಿದ್ರೆ ಇಷ್ಟು ಚಂದ ಇದ್ದಂತಹ ನೀನು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ನಿನ್ನ ಹೆಸರೇನು? ಯಾರ ಮಗಳು? ಏನು ಗೊತ್ತಾಗ್ಲಿಲ್ಲ, ಹೇಳ್ತೀಯಾ? ಪರಿಚಯ ಆಗ್ಲಿಲ್ಲ ನಿಮಗೆ? ಹಾಳಾಗಿ ಹೋಗ್ಲಿಕ್ಕೆ ನನ್ನ ಬುದ್ಧಿಗೆ ಹೇಳಿಕೊಂಡದ್ದು. ಆಲೋಲಿಕಾದ್ರೆ ನೀನಾ? ಆಲೋಲಿಕ ಅಂದ್ರೆ ಶ್ರೇಷ್ಠಿಗಳು ಆಗಾಗ ಆಗಾಗ ಹಾಲು 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 ಅಂತ ಹೇಳ್ತಾ ಇದ್ದು ಕೇಳಿದ್ದೆ. ನನ್ನನ್ನೇ ಹೇಳಿದೆವು. ಬಹುಶಃ ನಾನು ಯೋಚನೆ ಮಾಡಿದ್ದೇನೆ, ಗೊತ್ತುಂಟಾ? ಎಂತದ್ದು? ಆಲೂಗಡ್ಡೆ ಮೂಟೆ ಬಂದಿರಬೇಕು ಅಂತ ಎಣಿಸಿಕೊಂಡಂತ ಆಳುಗಳ ಹತ್ರ ಹೇಳ್ತಾ ಇರಬೇಕು ಅಂತ ಅನ್ನಿಸಿತ್ತು ನನಗೆ. ಆಲೂಗಡ್ಡೆ ಮೂಟೆ ಅಲ್ಲ, ನನ್ನ ನೋಡಿದ್ರೆ
ಹಾಗೆ ಹೆಚ್ಚು ಕಡಿಮೆ ಹೇಳಿ 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 ಒಳ್ಳೇದು ಹಾಗೆ ಬೆಳಿಬೇಕು. ಅವರೇ ಬೇಕು 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 ಬೆಳಿಬೇಕು. ನಾನು ಆಲೂಗಡ್ಡೆ ನೀವು ಕೆಂಪು ಗಡ್ಡೆ. ಸರಿ ಬಿಡು, ಮಾತಾಡಿಕೊಂಡು ಇರ್ಲಿ ಇರ್ಲಿ ಇರ್ಲಿ, ಆಗಲ್ಲ ಸುಸ್ಪಷ್ಟವಾಗಿದ್ದೇನೆ. ಆಗೋಲಿಕ್ಕೆ ಒಳ್ಳೆ ಹೆಸರು. ಈ ಮನೆಯವಳು ನಾನು. ನೀವು ಮನೆಗೆ ನಿದ್ರಿಸುತ್ತಾ ಇದ್ದೀರಿ, ನಿಮ್ಮಲ್ಲಿಗೆ ಬಂದೆ. ಹೌದಾ? ಆಗಲೇ ಬಂದಿದ್ದೆ ನಾನು. ಅದೇ ಬಂದದ್ದಾ? ಗಾಢವಾದ ನಿದ್ದೆ ನಿಮ್ಮನ್ನು ಆವರಿಸಿದ್ದೆ ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಎಚ್ಚರಿಸುವುದಕ್ಕೆ ಹೋಗಲಿಲ್ಲ. ನಾನು ಎಷ್ಟು ಒಳ್ಳೆಯವಳು ನೋಡಿ ನಾನು. ಹೌದಪ್ಪ, ಹೌದೌದು. ಮನೆ ಬಂದವರು ಎಬ್ಬಿಸಬಾರದು ಅಂತ ನಿದ್ದೆಗೆಲ್ಲ ಹಾಳು ಮಾಡುವುದಿಲ್ಲ ನಾನು. ಪ್ರಶ್ನೆ ಉಂಟು. ನೀವು ಸುಖವಾಗಿ ನಿದ್ರಿಸಬೇಕೆನ್ನುವುದು ಸಂಸ್ಕಾರವೂ ನನಗೂ. ಹೌದಪ್ಪ. ಅಂದ್ರೆ ಆ ಕಾರಣಕ್ಕೋಸ್ಕರವಾಗಿ ನಾನು ಆಗಲೇ ಒಂದು ಸ್ವಲ್ಪ ಹೊತ್ತಿಲ್ಲ ನಾನು ವಿಶ್ರಾಂತಿಯನ್ನು ಹೊಂದಿದ್ದೆ. ನಿದ್ರೆ ಬಂತ? ಹೌದಾ? ಅದಾ ನಿದ್ದೆ ಬಂತು. ನಿದ್ದೆ ಅಲ್ಲ, ಅದು ನನಗೆ ಎದ್ದ ಮೇಲೆ ಗೊತ್ತಾಗ ನಿದ್ದೆ ಬಂತು ಅಂತ. ನಾನು ಸುಮ್ಮನೆ ಒಂದಿಷ್ಟು ಮಕ್ಕಳು ಕೊಡೋಣ ಅಂತ ಮಲಗಿದ್ದು. ನಿದ್ದೆ ಆವರಿಸಿ ಹೋಯಿತು. ಆದ್ರೆ ನನಗೆ ಎಚ್ಚರ ಆಗುವಾಗ ನೀವು ಎದ್ದಿದ್ದೆ. ಹೌದು, ನಾನು ಎದ್ದಿದ್ದೆ. ನಾ ಹೆಚ್ಚೊತ್ತು ಮಲಗಿದ್ದ ಬಹಳ ಹೊತ್ತಲ್ಲ. ಇರ್ಲಿ, ನಾನು ಎದ್ದ ಬಳಿಕ ನೀವು ಎದ್ದಿದ್ದೆ. ಇರ್ಲಿ. ಅಲ್ಲ, ನೀವು ಒಳ್ಳೆಯವರು ನೋಡಿ, ನೀವು ನನ್ನನ್ನು ಎಬ್ಬಿಸ್ಲಿಕ್ಕೆ ಹೋಗ್ಲಿಲ್ಲ. ಸುಮ್ಮನೆ ನಿನ್ನ ನಿದ್ರೆ ಹಾಳಾಗಬಾರ್ದು ಅಂತ ನೋಡಿ, ಇಬ್ಬರ ಮನಸ್ಸು ಇಬ್ಬರ ಬುದ್ಧಿ ಒಂದೇ ನೋಡಿ. ಹಾಗೆ ಯೋಚನೆ ಮಾಡುದು. ಹೊಂದಾಣಿಕೆ ಉಂಟು ಇಬ್ಬರಿಗೂ. ಹೊಂದಾಣಿಕೆ ಬಂಗಾರದ ಜೀವನ. ಹೌದೌದು, ಒಳ್ಳೇದು ಒಳ್ಳೇದು. ಅದು ನಾನಿಲ್ಲಿಗೆ ಬಂದದ್ದು ಯಾಕೆ? ಬಂದದ್ದು ಯಾಕೆ? ನೀನು ಸುಳ್ದಾಟ ಮಾಡ್ತಿದ್ದೆ ಯಾಕೆ? ಅಲ್ಲ, ಬಂದದ್ದು ಯಾಕೆ ಅಂತ ನಿಮ್ಗೆ ಹೇಗೆ ಹೇಳುದು ನಾನು? ಅಲ್ಲ, ನೀನು ಅದೇನಾಗ್ತಿಲ್ಲ. ಅದು ಹಾಗೆಲ್ಲ ನೆಲಗೀಚ್ತಾ ಇದ್ದಿ. ಅಲ್ಲ, ನೆಲಗೀಚು ಅಂತ ಹೇಳಿದ್ರೆ ಹೀಗೆ ನೆಲಗೀಚುವುದಕ್ಕೆ ನೀನು ಕೋಳಿಯ ನೀನು? ನೀವು ಅದು ನೋಡಿ, ಈಗ ನಮ್ಮನೆ ಅಂಗಡಿಯಲ್ಲಿ ಅದು ನೋಡಿ ನಿಮ್ಗೆ ಗೊತ್ತಾಗ್ತದೆ. ಹಾಗಲ್ಲ ಆಗಲ್ಲ. ಹೆಣ್ಣಾದವಳು ತನ್ನ ಕಾಲ ಬೆರಳಲ್ಲಿ ನೆಲವನ್ನ ಕೀಚಿದರೆ ಆ ಬಾಲೆ ಯಾರಿಗೋ ಬರೀತಾಳೆ ಪ್ರಣಯದ ಓಲೆ. ಏನು ಕವಯಿತ್ರಿ ಆಗ್ಬಿಟ್ಟಿದೆ. ಹೌದೌದು. ಅಂದರೆ ನಿಮಗೆ ಇನ್ನು ಹೇಗೆ ಹೇಳುದಪ್ಪ ನಾನು? ನನಗೆ ಕೆಲವೆಲ್ಲ ಅರ್ಥ ಆಗುದು. ಹೌದಲ್ಲ? ಕೆಲವು ಇಲ್ಲ, ನನಗೆ ಕೆಲವು ಅಭಿನಯ ಎಲ್ಲ ಅರ್ಥ ಆಗುದಿಲ್ಲ. ಬಾಯಿ ಬಿಟ್ಟೆ ಹೇಳ್ಬೇಕಾ? ಅಯ್ಯೋ, ಜಡೆ ಹಿಂದೆ ಮುಂದೆ ಮಾಡಿದ್ರೆ ಎಂತದ್ದು? ವಿವರಣೆ ಉಂಟಾ? ಅಲ್ಲ, ಹಿಂದೆ ಬರ್ತೇನೆ ಅಂತ. ಮುಂದೋಗುದಲ್ಲ, ಹಿಂದೆ ಬರ್ತೇನೆ ಹಾಗೆಲ್ಲ ಉಂಟಾ? ಹೌದು. ನಿಮಗೆ ಎಂತ ಗೊತ್ತಾಗುದಿಲ್ಲ ನಿಮಗೆ? ಇಲ್ಲ, ನನಗೆ ಗೊತ್ತಿರ್ಲಿಲ್ಲ. ಪಾಪದವರು ನನಗೆ ಎಂತದ್ದು ಗೊತ್ತಿಲ್ಲ. ನಿಮಗೆ ಹೇಗೆ ಹೇಳುದಪ್ಪ ನಾನು? ಅಲ್ಲ, ನಾನು ಪಾಪದವಳು, ನನಗೆ ಎಂತ ಗೊತ್ತಿಲ್ಲ. ನೋಡಿದ್ರೆ ಗೊತ್ತಾಗ್ತದೆ. ಇದು ನಿಮಗೊಂದು ಹೇಳಿಕೆ ಕೊಡುವಂತ ಬಂದೆ. ಹೇಳಿಕೆ? ಹೌದು. ಏನ್ ಹೇಳಿಕೆ? ಈ ಮನೆಯಲ್ಲಿ ಒಂದು ಮದುವೆ ಉಂಟು. ಹೌದಾ? ಮದುವೆ? ಹೌದು. ಮದುವೆ ಯಾರಿಗೆ? ಈ ಮದುವೆ ಯಾರಿಗೆ? ಯಾರಿಗೆ? ಅಲ್ಲ, ಈ ಮನೆಯಲ್ಲಿ ಮದುವೆ, ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರಪ್ಪ ಹಾಗಾದ್ರೆ? ನನ್ ಶ್ರೇಷ್ಠಿಗಳಿಗೆ ಮತ್ತಾಗಲಿಕ್ಕಿಲ್ಲ. ಅವ್ರು ನನ್ನ ಅಪ್ಪನ ಅಷ್ಟು ಮುದುಕರಿಗೆ ಅಂತ ಮದುವೆ. ನಂದಿ ಶೆಟ್ಟಿಗಲ್ಲ. ಮತ್ತೆ ಹೆಂಡತಿ ಇದ್ದಾಳೆ ಈಗ. ದೇವ್ರೆ, ನನಗೇ ಮದುವೆ. ಹೌದಾ? ನನಗೆ ಮದುವೆ. ಅವಳು ಒಳ್ಳೆದಾಯ್ತು. ಹೌದಾ? ಈ ವಯಸ್ಸಿಗೆ ನಿನಗೆ ಮದುವೆ ಆಗ್ಲೇಬೇಕು. ಒಳಗೆ ಆಗ್ಬೇಕಿತ್ತು. ಹೌದು. ಈಗಲಾದ್ರೂ ಆದ್ರೆ ಒಳ್ಳೇದು. ಒಳ್ಳೇದು ಒಳ್ಳೇದು. ಹೌದಾ? ನನ್ನನ್ನು ಕೊಡುದಲ್ಲಿ ಗೊತ್ತಾ? ಎಲ್ಲಿ ಕೊಡುವುದು? ಉಜ್ಜಯಿನಿಗೆ. ಉಜ್ಜಯಿನಿಗೆ? ಹೌದು. ಅಲ್ಲಿ ಗಂಡು ಯಾರ? ವಿಭಾಕರ ಅಂತವರ ಹೆಸರು. ವಿಭಾಕರ? ಹೌದು. ದೇಶನವ್ರು ಬಹಳ ಜನ ಇರ್ತಾರೆ. ಹುಡುಗ ಒಳ್ಳೆಯವನು ಇದ್ದಿರ್ಬೇಕಲ್ಲ. ಬಹಳ ಒಳ್ಳೆಯವರು, ಬಹಳ ಚಂದ ಇದ್ದಾರೆ. ಹೌದಾ? ಹೌದಾ? ಸರಿ ಸರಿ ಸರಿ. ನಿಮಗೆ ಸಂತೋಷ ಆಗುತ್ತೆ ನನಗೆ ಮದುವೆ ಅಂತ ಹೇಳಿದ್ರೆ? ಯಾಕಂದ್ರೆ ನಾನು ಇರುವಾಗಲೂ ಒಂದು ಮದುವೆ ಆಯ್ತಲ್ಲ ಆಗ್ತೀಯಲ್ಲ ನೀನು. ಈ ಮನೆಗೆ ಬಂದಿದ್ದೆ. ಈ ಮನೆಗೆ ಬಂದಿದ್ದೇನೆ. ಉಂಡಿದ್ದೇನೆ. ಒಂದು ಋಣಭಾರ ಉಂಟು. ಋಣ ತೀರಿಸುವುದಕ್ಕೆ ನಿನ್ನ ಮದುವೆಯಲ್ಲಿ ನಾನು ಬಂದವರಿಗೆಲ್ಲ ಪಾನಕ ಪರಿವಾರ ನಾನೇ ಹಂಚು. ಕೆಲಸ ಮಾಡ್ತೀರಾ? ಹೌದಪ್ಪ, ಎಷ್ಟು ಕೆಲಸ ಬೇಕಾದ್ರೂ ಮಾಡ್ತೇನೆ. ಬೇಡ ಬೇಡ ಬೇಡ. ನನ್ನ ಮದುವೆಯಲ್ಲಿ ನೀವು ಹಾಗೆ ಪರಿಚಾರಕರಂತೆ ಕೆಲಸ ಮಾಡ್ಲಿಕ್ಕಿಲ್ಲ. ಕೆಲಸ ಮಾಡುದು. ಮತ್ತೆ ನಿಮಗೊಂದು ಸ್ಥಾನ ಉಂಟು. ನನಗೆ? ಯಾವ ಸ್ಥಾನಪ್ಪ ನನಗೆ? ನನ್ನ ಮದುವೆಯಲ್ಲಿ ನಿನ್ನ ಮದುವೆಯಲ್ಲಿ ನೀವು ಮದುಮಗನ ಹಾಗಿರ್ಬೇಕು. ಅದು ಕೆಲಸ ಹಾಗೆ ಇರ್ತದೆ. ಈ ಮಕ್ಕಳ ಗಲಾಟೆ ಮಾಡುವಾಗ ಹೇಳುದು, ಮದುಮಗನ ಕೂತ್ಕೊಳ್ಬೇಕು ಅಂತ ಹೇಳುದಿಲ್ವಾ? ಮದುಮಗನಾಗಿ ಕೂತಿದ್ದಾನೆ. ಹೌದು. ಅಂದ್ರೆ ಗಂಭೀರನಾಗಿ ಚಂದವಾಗಿ ಕೂತ್ಕೊಳ್ಳುದು. ಅಯ್ಯೋ, ನಾನು ಧ್ವನಿ ಅರ್ಥದಲ್ಲಿ ಹೇಳಿದ್ದಲ್ಲ. ಮತ್ತೆ ನನಗೆ ಕೆಲವೆಲ್ಲ ಅರ್ಥ ಆಗುದಿಲ್ಲ. ಧ್ವನ್ಯಾರ್ಥ, ವಾಕ್ಯಾರ್ಥ, ಶಬ್ದಾರ್ಥ ಈಗೆಲ್ಲ ಉಂಟು. ನಾನು ವಾಕ್ಯ ಅರ್ಥದಲ್ಲೇ ಹೇಳಿ. ವಾಕ್ಯಾರ್ಥ ಅಂತ ಹೇಳಿದ್ರೆ ನಾನು ಮತಿ ಸೂರೆಯಾದುದಯ್ಯ. ನಿನ್ನನ್ನು ನೋಡುತ್ತಾ ನೋಡುತ್ತಾ ಇದ್ದ ಹಾಗೆ ನನ್ನ ಮನಸ್ಸು ನನ್ನ ಗರಿವಿಲ್ಲದೆ ನಿನ್ನ ವಶವಾಗಿ ಹೋಗಿದೆ. ಜೀಯ, ಕೈ ಮುಗಿಯಿದ್ದೇನೆ ನಿನಗೆ. ನನ್ನ ಒಡೆಯನಂತೆ ಕಾಣುತ್ತಾ ಇದ್ದೀಯ. ಒಡೆಯನಾದವನ ಅಪೇಕ್ಷೆಗಳನ್ನು ಈಡೇರಿಸುತ್ತಾನೆ. ಈ ನನ್ನ ಒಂದು ಅಪೇಕ್ಷೆಯನ್ನು ಈಡೇರಿಸು. ನಿನ್ನನ್ನು ಕಂಡು ನಾನು ಮನಸೂರೆಗೊಂಡಿದ್ದೇನೆ. ನನ್ನನ್ನು ಮದುವೆಯಾಗಿ ನನ್ನನ್ನು ಉತ್ತರಿಸು. ನಿನ್ನಂತ
ಬೇಕೇ ಬೇಕು. ಹೇಳಿ ಕೇಳಿ ನಂದಿ ಶ್ರೇಷ್ಠಿಯ ಮಗಳು ನೀನಿದ್ದಿ, ಹೌದೇ ಹೌದು. ಶ್ರೀಮಂತರ ಮಗಳು, ಹ್ಮ್. ನಾನೊಬ್ಬ ಬಡಪಾಯಿ. ಹ್ಮ್. ಅದರಲ್ಲೂ ನಿಮ್ಮ ತಂದೆ ನನ್ನನ್ನು ಇಲ್ಲಿಯವರೆಗೆ ಕರೆತಂದು ಹಾ. ಹೊಟ್ಟೆ ತುಂಬಾ ಊಟ ಹಾಕಿಸಿ ಹಾ. ನಾನು ಬದುಕುವುದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ, ಆಶ್ರಯವನ್ನು ನೀಡಿದ್ದಾನೆ. ಹ್ಮ್. ಅಂತಹ ಮನೆಯಲ್ಲಿ ಹ್ಮ್. ಇರುವಂತಹ ಅವರ ಮಗಳನ್ನು ಮದುವೆಯಾಗುವುದಕ್ಕೆ ನಾನು ಮುಂದಾದೆ ಅಂತಾದ್ರೆ ಹಾ. ನನ್ನಷ್ಟು ಕೃತಜ್ಞ ಮತ್ತೊಬ್ಬ ಇಲ್ಲ ಅಂತ ಆಗುತ್ತದೆ. ಈಗ ನೀವಾಗಿ ಬಂದು ಹಾ. ಬಯಸಿದರೆ ಹಾ. ಅಥವಾ ಅಪಹರಿಸಿದರೆ ಹ್ಮ್. ಅಪರಾಧವಾಗುತ್ತದೆ. ಹೌದು. ಇದು ಹಾಗಲ್ವಲ್ಲ, ನಾನು ಒಪ್ಪಿದ್ದಲ್ವಾ? ಹಾ, 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 ಹಾ. ಈಗ ಏನು ಕೊರತೆ ಅಂತ ಬೇಡವಾ? ಅಲ್ಲ ಕೊರತೆ. ಈಗ ಹೆಣ್ಣಿಗೊಂದು ಗಂಡು, ಹಾ. ಗಂಡಿಗೊಂದು ಹೆಣ್ಣು ಹ್ಮ್. ಬೇಕಾ ಬೇಡವಾ? ಬೇಕು ಬೇಕು ಬೇಕು. ಈಗ ಹೆಣ್ಣಾದಂತ ನನಗೊಂದು ಗಂಡ ಅಂತ ನೀವೇ, ಹಾ ಹಾ ಹಾ. ಗಂಡದಂತ ನಿಮಗೆ ನಾನು ಹೆಣ್ಣನ್ನು ಒಪ್ಪಿಕೊಳ್ಳಿಕ್ಕಾಗುದು? ಇದು ಒಪ್ಪಿಕೊಳ್ಳಬಹುದಿತ್ತು. ಹ್ಮ್. ನಿಜವಾಗಿ ಹೆಣ್ಣನ್ನು ಒಪ್ಪಿಕೊಳ್ಳುವುದಕ್ಕೆ ಕೆಲವಷ್ಟು ಗುಣಗಳು ಒಂದು ಬೇಕಾಗುತ್ತದೆ. ಯಾವ ಗುಣಗಳು? ಹೆಣ್ಣಿನಲ್ಲಿ ವರ್ಣ, ಹಾ. ಆಕೃತಿ, ಹ್ಮ್. ಶ್ರುತಿ, ಹ್ಮ್. ಗತಿ, ಮತಿ, ಹ್ಮ್. ಈ ಪಂಚಾಂಗ ಸರಿ ಇರ್ಬೇಕು. ಅಯ್ಯೋ, ನಮ್ಮ ಪಂಚಾಂಗ ಇದ್ದಷ್ಟು ಗಟ್ಟಿ ಯಾರಾದ್ರೂ ಇರ್ಲಿಕ್ಕಿಲ್ಲ. ಪಂಚಾಂಗ ಗಟ್ಟಿ ಆಯ್ತು, ಹಾ, ಸೌದ ಕಲಶ ಏರ್ತದೆ. ಎಷ್ಟು ಮಾಳಿಗೆಯನ್ನು ಏರಿಸಬಹುದಾಗ್ತದೆ. ವರ್ಣ ವರ್ಣ ನೋಡಿ, ಬಣ್ಣ ನೋಡಿ ಹೇಗೆ ಹಾ. ಬಂಗಾರದ ಮೈ ಬಣ್ಣ. ಬಣ್ಣ ಅಂತ ಹೇಳಿದ್ರೆ ಸುಬಣ್ಣ. ಸುಬಣ್ಣ ಇಲ್ಲ ಇಲ್ಲಿ. ಹಾಗಲ್ಲ. ಸುಬಣ್ಣ ಹೌದು. ಒಳ್ಳೆಯ ಬಣ್ಣ. ಒಳ್ಳೆ ಬಣ್ಣ. ಗೋಧಿ ಮೈ ಬಣ್ಣ, ಸಾಧಾರಣ ಮೈಕಟ್ಟು. ಹೌದು, ಒಳ್ಳೆ. ಇನ್ನು ಆಕೃತಿ, ಆಕೃತಿ ಸುರೇಖ ಆಕೃತಿ. ಉಂಗುರ ಹಾಕಿ ಉಂಗುರ ತೆಗೆಯುವ. ಆ, ಎಲ್ಲೆಲ್ಲಿ ಹೇಗೆ ಯಾವ್ಯಾವುದು ಎಷ್ಟೆಷ್ಟು ಇರಬೇಕು ಉಂಗುರ ಎಷ್ಟು ದೊಡ್ಡದು ಇರುವುದು? ಹಾಗೆ ಇದ್ದೀರು. ವರ್ಣ ಆಕೃತಿ ಆಯ್ತು. ಆಕೃತಿ. ಇನ್ನು ಶ್ರುತಿ. ಶ್ರುತಿ ಈ ಬಾಯಿ ತೆರೆದ್ರೆ ಸಾಕು. ಎಷ್ಟು ಏರಿಕೆ ನಮ್ಮ ಶ್ರುತಿ ಉಂಟು. ಅಲ್ಲ, ನಿನಗೆ ಶ್ರುತಿ ಅಗತ್ಯವೇ ಇಲ್ಲ. ಅದೇ ಅದು ಸರಿ ಸೇರುವುದಿಲ್ಲ ಅಂತ ಹೇಳಿ. ಹಾಗಲ್ಲ ಹಾಗಲ್ಲ ಹಾಗಲ್ಲ. ಮತ್ತೆ ಬಾಯಿ ತೆಗೆದ್ರೆ ಶ್ರುತಿಯೇ. ಹಾ, ಮಾತು ಶ್ರುತಿಯಲ್ಲಿ ಉಂಟು. ಹೌದೌದು. ಮಾತ್ರವೇ ಅಲ್ಲ, ಮಾತು ಹಾ. ಕೇಳುವ ಹಾಗಿರ್ಬೇಕು. ಹೌದೌದು. ಶ್ರುತಿ ಅಂದ್ರೆ ಹಾಗೆ ಕೇವಲ ಸ್ವರ ಚಂದ ಅಂತ ಅಲ್ಲ. ಹಾ. ಮಾತು ಹಿತವಾಗಿ, ಮಿತವಾಗಿ, ಮಧುರವಾಗಿ, ಹೌದು. ಮೃದುವಾಗಿ. ಶ್ರುತಿ ಬಿಟ್ಟು ಹೇಳ್ಬಹುದು, ಹಾ, ಆದ್ರೆ ಕೇಳುವುದಕ್ಕಾಗುತ್ತೆ. ಕೇಳುವುದಕ್ಕಾಗುತ್ತೆ. ಕೇಳುವುದು ಕಷ್ಟ ಆಗ್ತದೆ. ಹ್ಮ್. ವರ್ಣ ಆಕೃತಿ ಶ್ರುತಿ. ಹಾ. ಇನ್ನು ಗತಿ. ಗತಿ. ಆ, ಆ, ನೀನು ಹೋದ ದಾರಿಯಲ್ಲಿ ಅಥವಾ ನೀ ಹೋದ ಊರಿನಲ್ಲಿ ಹಾ. ಆನೆಗಳು ಬಿಡಾರ ಬಿಡಲಿಕ್ಕಿಲ್ಲ. ಹೌದಪ್ಪ, ನನ್ನ ಹೆಜ್ಜೆ ಅಂತ ಹೇಳಿದ್ರೆ ಆನೆ ಹೆಜ್ಜೆ ಇಟ್ಟಾಗೆ ಎಲ್ಲ ಹೋಗುದೆ, ಮುರಿದು ಹೋಗುದೆ. ಹಾಗಲ್ಲ. ಹಾ, ಮತ ಕಜ ಗಾಮಿ ನಿಧಾನವಾಗಿ ಆನೆ ಹೆಜ್ಜೆ ಇಟ್ಟ ಹಾಗೆ. ಅದು ಹೆಣ್ಣು ಮಕ್ಕಳು ನಡೆಯುವಾಗ ನೀವು ಕಳ್ಳ, ನೀವು ಎಲ್ಲ ನೋಡುದು ಎತ್ತಿಗೆ. ರಸಿಕ ನೀವು. ಯಾವತ್ತು ಹಾಗೆ ಇರ್ಬೇಕು. ಗಮನಿಸಬೇಕು. ಅಯ್ಯಯ್ಯೋ, ನಾವು ಗಮನಿಸಿದ್ದೇನೆ. ಹ್ಮ್. ವರ್ಣ ಆಕೃತಿ ಶ್ರುತಿ ಗತಿ. ಹಾ, ಎಲ್ಲ ಇದು ನಾಲ್ಕು ಸರಿ ಉಂಟು. ನಾಲ್ಕು ಸರಿ ಉಂಟಲ್ಲ. ಇನ್ನು ಎಂತದ್ದು? ಮತಿ ಮತಿ. ಮತಿ 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 ಸ್ವಲ್ಪ ಉಪ್ಪರಿಗೆ ಸರಿ ಇಲ್ವೋ ಅಂತ ಕಾಣ್ತದೆ ನನಗೆ. ಎಂತ ಹೋಯ್ತಾ? ಪೂರ್ಣ ಹೋಯ್ತಾ? ನನ್ನ ತಲೆ ಹೋಯ್ತಾ? ಹಾ, ಹಾಗೆಲ್ಲ ಹೋಯ್ತು ಅಂತ ಹೇಳಲಿಕ್ಕಿಲ್ಲ. ಅಲ್ಲ ಮತ್ತೆ ಏನು ಹೇಳಲಿಕ್ಕಿಲ್ಲ ಅಂದ್ರೆ ಮತ್ತೆ 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 ಸರಿ ಇಲ್ಲದೆ ಜ್ಞಾನ ಸರಿ ಇಲ್ಲದೆ ಏನು ಅಂದ್ರೆ ಹಾ. ನಾನು ಇಲ್ಲಿ ಏಕಾಂತದಲ್ಲಿ ಇರುವಂತಹ ಸಂದರ್ಭ, ಹ್ಮ್. ಅಪರಿಚಿತೆಯಾದಂತಹ ನೀನು ಇಲ್ಲಿಗೆ ಬಂದು ಹ್ಮ್. ಮದುವೆ ಆಗು ಅಂತ ಈ ರೀತಿ ಒತ್ತಾಯ ಮಾಡ್ತೆ ಅಂತ ಆದ್ರೆ ಹಾ. ಸ್ವಲ್ಪ ಯೋಚನೆ ಮಾಡುವುದರಲ್ಲಿ ಸ್ವಲ್ಪ ಹಿಂದಿದ್ದೇನೋ ಅಂತ ನನಗೆ ಅನ್ನಿಸ್ತದೆ. ಬುದ್ಧಿಗೇಡಿ ಅದೇ. ಹೌದು. ಏನಾಗುತ್ತದೆ? ಅದರಲ್ಲೂ ಹಾ. ನಿಮ್ಮ ಮನೆ ಅನ್ನವನ್ನು ಉಂಡವ ನಾನು. ಹೌದು. ನಿನ್ನ ಮದುವೆ ಆಗೋದಕ್ಕೆ ಮುಂದಾದ್ರೆ ಉಂಡ ಮನೆ ಗಳ ಎಡಿಸಿದ ಹಾಗಾಗುತ್ತದೆ. ಹಾ. ಅದ್ರಲ್ಲೂ ನಿನ್ನ ಅಪ್ಪನಿಗೆ ಗೊತ್ತಾದ್ರೆ ನನ್ನ ತಲೆ ತಾಗಿತಾನೆ, ಗೊತ್ತುಂಟು ನಿನಗೆ? ನನ್ನ ಅಪ್ಪನಿಗೆ ಗೊತ್ತಾದ್ರೆ ಮತ್ತೆ? ನಿಮಗೆ ವಿಚಾರವೇ ಗೊತ್ತಿಲ್ಲ. ಅಂತದ್ದು. ನನ್ನ ಅಪ್ಪ ಹೇಗೆ ಗೊತ್ತಾ? ಹಾ. ಎನ್ನ ಮನ ಕೋಪಿದವನಾಗ ಎನ್ನ ಮನ ಕೋಪಿದವನಾಗ ವರಿಸಲ್ಗೆ ಮುನ್ನೋಪಿಗಿದೆ ಪಿತನಾಗ ವರಿಸಲ್ಗೆ ಮುನ್ನೋಪಿಗಿದೆ ಪಿತನಾಗ ವರಿಸಲ್ಗೆ ಮುನ್ನೋಪಿಗಿದೆ ಪಿತನಾಗ ಎನ್ನ ಮನ ಸೂರೆಯಾಗಿ
ಎನ್ನ ಮನ ಸೂರೆಯಾಗಿ ಎನ್ನ ಮನ ಸೂರೆಯಾಗಿ ಬಂದೀಗ ನಿನ್ನ ಸೇರಿರುವೆ ಹೀಗೆ ನಿನ್ನ ಸೇರಿರುವೆ ಹೀಗೆ ಬಂದೀಗ ನಿನ್ನ ಸೇರಿರುವೆ ಹೀಗೆ ಎನ್ನ ಮನ ಸೂರೆಯಾಗಿ ಬಂದೀಗ ನಿನ್ನ ಸೇರಿರುವೆ ಹೀಗೆ ಆಹಾ, ಎಷ್ಟು ಒಳ್ಳೆ ಸಂಸ್ಕಾರ ನಿಮ್ಮದು. ನಿಜವಾಗಿ ಹೆಣ್ಣಾದಳು ಒಪ್ಪಿದಳು ಅಂತಾದ್ರೆ ಅಯ್ಯೋ ಕೆಲವರೆಲ್ಲ ಹಾರಿಸಿಕೊಂಡು ಹೋಗಿದ್ದಾರಂತೆ. ಆದ್ರೆ ನೀವು ಹಾಗಲ್ಲ, ಒಬ್ಬ ಸಭ್ಯರಂತೆ, ಶಿಷ್ಟಾಚಾರಂತೆ. ಅಪ್ಪನಿಗೆ ಗೊತ್ತಾದ್ರೆ ಅಂದ್ರೆ ನನ್ನ ಒಳಿತನ್ನೇ ನೀವು ಬಯಸುತ್ತಾ ಇದ್ದೀರಿ. ಹೌದು, ನಿಮಗೆ ವಿಚಾರವೇ ಗೊತ್ತಿಲ್ಲ. ಹಾಕಿದವರಲ್ವ ಏನು? ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ಟದೆ ನಮ್ಮ ಅಪ್ಪ. ಅಯ್ಯಯ್ಯೋ, ಹಾ, ಅಪ್ಪನೇ ಕಳಿಕೊಟ್ಟ. ಅಪ್ಪನೇ ಕಳಿಸಿದ್ದು. ಅದೇನು ಹಾಗೆ? ಅಂದ್ರೆ ನಾನು ಯಾರನ್ನು ಮೆಚ್ಚುತ್ತೇನೆಯೋ, ಹಾ. ನಾನು ಯಾರನ್ನು ಒಪ್ಪುತ್ತೇನೆಯೋ ಅವರ ಜೊತೆಲಿ ಮದುವೆ ಮಾಡಿಸುವುದಕ್ಕೆ ಹಾ. ನನ್ನಪ್ಪ ಸದಾ ಸಿದ್ಧರಿದ್ದಾರೆ. ಹಾ, ಎನ್ನ ಮನ ಕೊಪ್ಪಿದವನ ಮುನ್ನವರಿಸಲಿಕ್ಕೆ ನನ್ನ ಅಪ್ಪ ಅಷ್ಟು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾ. ಆ ಕಾರಣಕ್ಕೋಸ್ಕರವಾಗಿ ನಾನು ಇಲ್ಲಿವರೆಗಾಗಿ ಬಂದಿರುವಂತದ್ದು. ಸುಮ್ಮನೆ ಯೋಚನೆಯನ್ನು ಮಾಡಿ, ಒಲಿದು ಬಂದ ಹೆಣ್ಣನ್ನು ಮದುವೆಯಾದರೆ ಬದುಕು ಸುಂದರವಾಗಿರುತ್ತದೆ. ಮತ್ತೆ ಯಾಕೆಲ್ಲ ಕಳೆಯುತ್ತೀರಿ ನೀವು? ಹೆಣ್ಣೊಲಿದು ಹೊನಲನ್ನು ತುಪ್ಪಿ ಮೈ ಮೇಲೆ ಬಂದ್ರೆ ಸ್ವರ್ಗವೇ ಕೈಗೆ ಸಿಕ್ಕಿದ ಹಾಗಂತೆ. ನಿಮಗೆ ಗೊತ್ತುಂಟು, ನಿಮಗೆ ಗೊತ್ತುಂಟಪ್ಪ. ಮತ್ತೇನೇನಪ್ಪ ಭವಿಷ್ಯ? ವಿಷಯ ಹೌದು, ಆದರೆ ನನ್ನ ಕುರಿತಾಗಿ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಹಾಲಾದ ಮಲಗಿನ ಹಾಲಾದ ಮಲಗಿನ ಎರಡಡಿದ ಮೇಲುಂಡೆ ಬೇಳು ನೀನು ಎರಡಡಿದ ಮೇಲುಂಡೆ ಬೇಳು ನೀನು ಹಾಳುಗಳ ಗೋಳಿದೆಂದಗೆ ನೀ ಕಣ್ಣು ಕಾಣಬೇಡ ಜೋಗಿ ಯಾವ ವ್ಯಕ್ತಿಯೇ ಆಗಲಿ ನಿಮ್ಮ ತಂದೆಯವರು ಹೇಳಿರಬಹುದು, ಆದ್ರೆ ನಾನು ಮಾಡಬೇಕಾದ ಕರ್ತವ್ಯ ಏನು ಎನ್ನುವುದು ನನ್ನ ಕಂಡ ಮುಂದೆ ಉಂಟು. ಹಾಲುಂಡ ಮನೆಗೆ ಯಾವ ಕಾಲಕ್ಕೂ ಹಾಲಾಹಾರವನ್ನು ನೀಡುವುದಕ್ಕೆ ಮುಂದಾಗಬಾರದು. ಅದರಲ್ಲೂ ನಾನೊಂದು ಹಳೆಯ ಪುಸ್ತಕ ಇದ್ದ ಹಾಗೆ. ಹಳೆಯ ಪುಸ್ತಕ? ಹೌದು. ನಮ್ಮ ಅಪ್ಪ ಹೇಳ್ತಾ ಇದ್ರು, ಹಾ. ಹಳೆಯ ಪುಸ್ತಕದಲ್ಲಿ ವಿಷಯ ಹೆಚ್ಚುಂಟು ಮಗ, ಸಿಕ್ಕಿದ್ರೆ ಹಳೆ ಪುಸ್ತಕ ಓದು ಹೇಳ್ತಿದ್ರು. ಕೇವಲ ಹಳೆ ಪುಸ್ತಕ ಮಾತ್ರವಾ? ಅಲ್ಲ, ಹಳೆ ಪುಸ್ತಕ ಅಂದ್ರೆ ಹಳೆ ಹೆಂಡದಲ್ಲಿ ಹುಳಿ ಹೆಚ್ಚು, ಅಮಲಿ ಹೆಚ್ಚು, ಹಳೇ ತೆಂಗಿನ ಮರದ ಕಾಯಿ ಬೀಜ ಕೊಳ್ಳೆಯದು, ಆ ಹಳೆಯ ಸೇವಕ ನಂಬಿಗಸ್ತ ಇದೆಲ್ಲ ಉಂಟು. ಹೌದಾ? ಹಳತು ಒಳ್ಳೇದೇ. ಈಗ ನಾನು ಯಾಕೆ ಹೇಳಿದೆ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಈ ಪುಸ್ತಕವನ್ನು ಈಗಾಗಲೇ ಒಬ್ಬರು ಓದಿ ಆಗಿದೆ. ಅಂದರೆ ಅಂದ್ರೆ ನನಗೀಗಾಗಲೇ ಮದುವೆ ಆಗಿದೆ. ಹೌದಾ? ನನಗೀಗಾಗಲೇ ಒಂದು ಮದುವೆ ಆಗಿದೆ. ಒಂದೇ ಅಲ್ವಾ? ಇದು ಯಾವ ಜಾತಿ ಹೆಣ್ಣ ಇದು? ಒಂದೇ ಅಲ್ವಾ ಅಂತ ಹೇಳಿದ್ರೆ ಒಳ್ಳೇದಾಯ್ತಮ್ಮ. ಇಬ್ಬರಿಗೂ ಹೊಸ್ತಾದ್ರೆ ಕಷ್ಟ, ಯಾರಾದ್ರೂ ಒಬ್ರಿಗೆ ಅನುಭವ ಇದ್ರೆ ಒಳ್ಳೇದಾಯ್ತಲ್ಲ. ಮುದಿ ವೇಷ ಹೇಳಿದ್ದಕ್ಕೆ ಒಬ್ಬ ಹುಡುಗನಲ್ಲಿ ನಿನಗೆ ಕಲ್ತಾಗಾಯ್ತು ಮಗ, ನನಗೆ ಮರ್ತೋಗಿದ್ದಾಗಾಯ್ತು ಅಂತ. ಬಹಳ ಅನುಭವ ಉಂಟು ನೋಡಿ ನಿಮಗೆಲ್ಲ. ಅಲ್ಲ, ಅದೇ ಯೋಚನೆ ಮಾಡಿ. ಅಲ್ಲದಿದ್ರೆ ಇಬ್ರು ನಾಚಿಕೆಗೊಳ್ಳುವುದು, ಇಬ್ರು ಅಂಜಿಕೊಳ್ಳುವುದು, ಇದು ನಿಮಗೆ ಅನುಭವ ಉಂಟು. ನನಗೆ ಹೇಳಿಕೊಡಿ ನೋಡು. ನಾನು ಒಪ್ಪಿದ್ದೇನಲ್ಲ. ನೀನು ಒಪ್ಪುವುದು, ನಿಮ್ಮ ಅಪ್ಪ ಒಪ್ಪುವುದು, ನಾನಂತೂ ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ಈಗ ಈಗ ನಿಮಗೆ ಬಡತನ ಉಂಟಂತ ಹೇಳಿ ನನ್ನ ಅಪ್ಪ ಹೇಳ್ತಾರೆ ಒಂದು ಗೂಡಂಗಡಿ ಹಾಕಿಸಿ ಕೊಡ್ತೇನೆ, ಸುಮ್ಮನೆ ಇಲ್ಲ. ನಿನ್ನ ಮದುವೆ ಆದ್ರೂ ಕೂಡ ಗತಿ ಅಂತ ಹಾಗಲ್ಲ, ವ್ಯವಸ್ಥೆ ಮಾಡಿ ಕೊಡ್ತೇನೆ ಹೇಳಿದ್ದು. ನೀನು ಏನೇ ವ್ಯವಸ್ಥೆ ಮಾಡಿದ್ರು ಸಹ ನಿನ್ನನ್ನು ಮದುವೆ ಆಗೋದಕ್ಕೆ ನಾನು ಸಿದ್ಧನೇ ಇಲ್ಲ. ಆಗುವುದಿಲ್ವೇ? ಮನಸ್ಸು ಮಾಡೋ. ಮನಸ್ಸು ಮೂಡ್ಬೇಕಲ್ಲ. ಆಗುದಿಲ್ಲ ಅಂತ ಹೇಳಿದ್ದಲ್ಲ. ಸುಮ್ನೆ ಪ್ರೇಮ ಭಾವದಿಂದ ಒಲಿದು ಬಂದಿದ್ದ ನೀನು ಪ್ರೇಮ ಕೆಡಿಸಬೇಡ ನೀನು. ಇಲ್ಲ, ನೀ ಎಷ್ಟೇ ಒಲಿದು ಬಂದು ನೀನು ಎಂತದೇ ಮಾತಾಡಿದ್ರು ನನಗೆ ನಿನ್ನ ಮೇಲೆ ಪ್ರೇಮ ಹುಟ್ಟುವುದಿಲ್ಲ. ತಮ್ಮಯ್ಯ ಕೈ ಮುಗಿಯುತ್ತೇನೆ, ಕಾಲು ಹಿಡಿಯುತ್ತೇನೆ. ಅಲ್ಲ, ಹಾಗೆ ಹೇಳಿದ್ರೆ ಒಬ್ಬ ಮನಸ್ಸು ಮಾಡುದು. ಇಲ್ಲ, ಆಗುದಿಲ್ಲ ಅಂತ ಹೇಳಿದ್ದ. ನೀ ಜಗಳ ಮಾಡ್ಬೇಡ. ಈಗ ಅದೆಲ್ಲ ಬೇಡ. ಈಗ ನೀವು ಹಾಗೆ ಹೇಳಿದ್ರೆ ಮತ್ತೆ ನನಗೆ ಸಿಟ್ಟು ಬರ್ತದೆ. ನನಗೆ ಸಿಟ್ಟು ಬಂದ್ರೆ ಪ್ರೇಮವನ್ನು ಕೆಡಿಸಿದ್ರೆ ಮತ್ತೆ ಅದು ಕ್ರೋಧ ಉತ್ಪತ್ತಿ ಆಗುತ್ತದೆ. ಕ್ರೋಧ ಬಂದ್ರೆ ಬುದ್ಧಿ ನಾಶ ಆಗುತ್ತದೆ. ಅದೇ ಸುಮ್ಮನೆ ಬುದ್ಧಿ ನಾಶ ಮಾಡ್ಕೊಳ್ಬೇಡ. ಇದು ನಾನಾಗಿ ಬಂದು ಕೇಳಿದ ಕೈ ಸಸಾರ ಆಗುದು. ನಾನು ಅಲ್ಲಪ್ಪ, ನೀನಾಗಿ ಕೇಳಿದ್ದೆ ಎಂಬ ಕಾರಣಕ್ಕಾಗಲು ನನಗೆ ಮನಸ್ಸಿಲ್ಲ. ಎಲ್ಲ ಗೊತ್ತುಂಟು ನಿನಗೆ. ಮದುವೆ ಆಗುವವರ ಮನದ ಹೊಂದಿಕೆ ಆಗ್ಬೇಕು ಮಾಡುವ. ನೀನೆಂತದ್ದ? ಎಷ್ಟು ಜನ ಹುಡುಗರು ನನ್ನ ನೋಡಿದ್ದಾರೆ, ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಗೊತ್ತಿಲ್ಲ ನಿನಗೆ? ಹೌದಾ? ಮತ್ತೆ ಮದುವೆ ಆಗ್ಬೋದಿತ್ತಲ್ಲ? ನಾನು ಆಗ್ಲಿಲ್ಲ. ನೀನ್ ಅದೆಲ್ಲ ಬೇಡ. ನೀನ್ ಚಂದ ಇದ್ದಿ ಅಂತ ಹೇಳ್ಕೊಂಡು ಬಂದದ್ದು ನಾನು. ಏನ್ ಆಗುದಿಲ್ಲ ಅಂತ ಹೇಳಿದ್ರೆ ಏನು ಊರಲ್ಲಿ ನನಗೆ ಮದುವೆ ಆಗುವವರು ಯಾರಿಲ್ಲ ಅಂತ ಮಾಡಿ ಯಾರು ಯಾರಿದ್ದಾರೆ? ನಿನ್ನ ಅಜ್ಜನನ್ನು ಮದುವೆ ಆಗುತ್ತೆ ನಾನು. ಮತ್ತೆ
ಪಾಪ ಅವರು ಆಗ್ತಿದ್ರು ಏನೋ ಅವ್ರು ಹೋಗಿದ್ದಾರೆ. ಅದೇ ನೋಡಿ, ಅಲ್ಲ ಅಜ್ಜ ಅಂತ ಹೇಳಿದಾಗ ಅಂದ್ರೆ ಅಜ್ಜ ಅಂದ್ರೆ ವಯಸ್ಸಿನಲ್ಲಿ ಅಜ್ಜ ಅಂತ ಹೇಳಿದ್ದಲ್ಲ, ರೂಪದಲ್ಲಿ ನಿನಗಿಂತ 3 ಪಟ್ಟು ಚಂದ ಇದ್ದವ ನನ್ನ ಮದುವೆ. ಆಯ್ತಪ್ಪ, 3 ಪಟ್ಟು ಇದ್ದವ್ರನ್ನೇ ಮದುವೆ ಆಗು ನೀನು. ನಾಳೆ ಉಪ್ಪರಿಗೆ ಮೇಲೆ ಇತ್ಕೊಂಡು ಹೀಗೆ ಹೇಳಿದ್ರೆ ಸಾಕು, ಸಾಲು ಗಟ್ಟಿ ಬರ್ತದೆ ಗೊತ್ತಾ. ಗೊತ್ತಾಯ್ತು. ನೀ ಮಾಡೋ ರೀತಿ ನೋಡಿದ್ರೆ ಇಷ್ಟು ವರ್ಷ ಮಾಡಿದ್ದೆ ಅದು ಗೊತ್ತಾಗ್ತದೆ. ಒಬ್ಬರಿಗೆ ಹಾಗಲ್ಲ, ಜನ ಹುಡು ಮದುವೆ ಆಗಿ ಬರ್ತಾರೆ. ಆಗ್ತದೆ ಇಲ್ವಾ? ಆಗುದಿಲ್ಲ. 3 ಮಾತಿಗೂ 6 ಮದುವೆ ಆಗುದಿಲ್ಲ ಅಂತ ಗೊತ್ತಾ. ನಾನು ಅಪ್ಪರಲ್ಲಿ ಹೇಳ್ತೇನೆ, ದೊಡ್ಡ ಸಂಗತಿ ಅದು. ನೀ ಆಗಿದ್ರೆ ಬೇಡ. ಒನಿದರಿಯಂತೆ ಬಾಳಿಕ ತನ್ನಯ್ಯ ಕನಕ ಮೌಕ್ತಿಕ ಮಾಲೆ ಕೋಣದೆ ಮುನಿದೊರೆಯೇನೋ ಎಲ್ಲ ಮರಣವೆಲ್ಲಲ್ಲಿ ಅಸ್ಪಷ್ಟವಲ್ಲ, ಸ್ಪಷ್ಟವಾಗಿ ನನಗೆ ನೆನಪುಂಟು. ನಾನಿಲ್ಲಿ ಮಲಗಿ ನಿದ್ರಿಸುವಾಗ ನನ್ನ ಮುತ್ತಿನ ಮಾಲಿಕೆ ನಿಗಲಿಯಲ್ಲ ನಾನು ಸಿಲುಕಿ ಸಿಕ್ಕದ್ದು. ಅಚುಚ್ಚಕ್ಕೆ ಮಾಲಿಕೆ ಕಾಣುವುದಿಲ್ಲಲ್ಲ, ನನ್ನ ಮುತ್ತಿನ ಮಾಲಿಕೆ. ಆಹಾ, ನೀನು ಹೋಗ್ಲಿಲ್ವಾ? ಇಲ್ಲಿ ಹೋಗ್ಲಿಕ್ಕೆ ನೀವು ಬಿಡ್ಬೇಕಲ್ಲ. ನಾನು ನಿನ್ನಲ್ಲಿ ಇಟ್ಕೊಂಡಿದ್ದೆ. ನನ್ನನ್ನು ಹಿಡ್ಕೊಂಡದಲ್ಲ ನಿಮಗೆ. ಅಯ್ಯೋ ಎಂತ ಕಳ್ಳ ನೀವು. ಎಂತದ್ದು ಏನ್ ಹೇಳ್ತೀರಿ? ನಿಮಗೆ ಮನಸ್ಸು ಬಹಳ ಉಂಟು ನಿಮಗೆ, ಆದ್ರೂ ಇದು ದೊಡ್ಡ ಉಂಟು ಶಡಬೇಡ ಅಂತ ಒಂದು ಮಾತು. ಆಸೆ ಉಂಟು, ಹೇಳುದಕ್ಕೆ ಮಾತ್ರ ನಾಚಿಕೆ ಆಗುದು. ಅಲ್ಲ ಎಂತ ಆಸೆ? ನಿನ್ನ ಮೇಲೆ ಎಂತ ಆಸೆಪ್ಪ? ನಿಮಗೆ ನಾನು ಬೇಡಲ್ಲ. ಬೇಡ ಅಂತ ಹೇಳಿದಲ್ಲ. ನನ್ನದ್ದು ಬೇಕು. ನಾನು ಬೇಡ, ನನ್ನದ್ದು ಬೇಕು. ನೀನೇ ಬೇಡದಿದ್ದ ಮೇಲೆ ಮತ್ತೆ ನಿಂದೆಂತ ಎಂತ ಅದೆಲ್ಲ ಅದೆಲ್ಲ ಕೊಡಿ 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 ಕೊಡಿ. ಎಂತದ್ದು? ಏನ್ ಕೊಡ್ಬೇಕು? ಕೊಡ್ಲಿಕ್ಕೆ ನೀ ಏನ್ ಕೊಟ್ಟಿದ್ದೆ ಅಂತ ಬೇಡ ನನ್ನ ಕೈಗೆ. ಬೇಡಪ್ಪ, ಇಟ್ಟುಕೊಳ್ಳಿ. ನಿಮ್ಗೆ ಅಂತದ್ದು ಬೇಕು ಅಂತ ಆದ್ರೆ ಇನ್ನು ನನ್ನ ಅಪ್ಪ ಇನ್ನೂ ಅಂತ 10 ಮಾಡಿಸಿಕೊಟ್ಟ. ಅದಲ್ಲ ಹಾಗೆ ಮದುವೆ. ಅಲ್ಲ ಈ ಹೆಣ್ಣು ಏನ್ ಹೇಳ್ತಾಳೆ ಅಂತ ಗೊತ್ತಾಗುದಿಲ್ಲ ನನಗೆ. ಎಂತ ಎಂತದ್ದೆ? ಇಷ್ಟೆಲ್ಲ ನಾಟಕ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನು ನಾಟಕ ಅಂತದ್ದಿಲ್ಲ. ನಾನು ಮಲೆಗೆ ನಿದ್ರಿಸುತ್ತಾ ಇರುವಂತ ಹೊತ್ತಿನಲ್ಲಿ ನನ್ನ ಕೊರಳಲ್ಲಿರುವಂತ ಮುತ್ತಿನ ಮಾಲಿಕೆಯನ್ನು ಓ ಚಿತ್ರಿತ ಹಂಸದ ಚುಚ್ಚಕ್ಕೆ ನಾನು ಸಿಲುಕಿಸಿಟ್ಟಿದ್ದೆ. ಈಗ ಮಾಲಿಕೆ ಕಾಣ್ತಾ ಇಲ್ಲ. ನನ್ನ ಮಾಲೆಯನ್ನು ತೆಗೆದಿಟ್ಟು ನಾಟಕ ಮಾಡ್ತೀರಾ? ಕೊಡಿ ಕೊಡಿ ಮಾಲೆ ಕೊಡಿ. ಓ ಅದಾ? ಕ್ಷಣದೊಳು ಕನಕದ ಭರಣಗಳ ನುಂಗಿತು ಕ್ಷಣದೊಳು ಆ ಹಂಸ ಬೊಂಬೆಯು ಎನ್ನಲಾಗ ಆ ಹಂಸ ಬೊಂಬೆಯು ಎನ್ನಲು ಕೆರಳುತ್ತಲೇ ಆಗ್ಲೇ ಹೇಳ್ಬೇಕು ಅಂತ ಇದ್ದೆ ನಾನು. ಸಂದರ್ಭ ಬರಲಿಲ್ಲ, ಮಾತ್ರೆ ಬರದಿಲ್ಲ, ನನ್ನ ಮರ್ತು ಹೋಯ್ತು. ಎಂತ ಹೇಳಲಿಕ್ಕೆ ಇರೋದೆಂತದ್ದು? ಇದು ಈಗ ನಿನ್ನ ಮುತ್ತಿನ ಹಾರ ಇಲ್ಲ. ಕನಕ ಮೌಕ್ತಿಕ ಮಾಲೆ. ಹೌದಾ? ಮುತ್ತಿನನ್ನು ಬಂಗಾರದ ಚೌಕಟ್ಟಿನಲ್ಲಿ ಬಂಧಿಸಿರುವಂತದ್ದು. ಅದು ನನ್ನದೇ ನನ್ನದೇ ನನ್ನದೇ. ನಿನ್ನದ ಅದು? ನಾನೇ ಅಲ್ಲಿ ಇಟ್ಟದ್ದು. ಹೌದಾ? ಏ ಕಳ್ಳ. ನನಗೆ ಗೊತ್ತುಂಟು. ಕೊಡ್ಲಿಕ್ಕೆ ನನ್ನ ಕೈಲಿದ್ದೀರ? ಇಲ್ಲಿ ನಾನು ನೋಡಿದ್ದು ಹೌದು. ಹೌದಾ? ಆದ್ರೆ ನಡೆದಂತಹ ಚೋದ್ಯ ಏನು ಗೊತ್ತಾ? ಚೋದ್ಯ? ಹೌದು. ಎಂತದ್ದು? ನೀವು ಹೊಟ್ಟೆ ತುಂಬಾ ಊಟ ಹಾಕಿದ್ರ? ಹೌದು. ಆಮೇಲೆ ಮಲಗುವುದಕ್ಕಾಗಿ ಇಲ್ಲಿಗೆ ಬಂದ್ರ? ಹೌದು. ಇಲ್ಲಿ ಯಾರು ಇರ್ಲಿಲ್ವಾ? ಯಾರಿರ್ಲಿ. ನಾನು ಮಲಗಿದೆ. ಮಲಗಿ ನಿದ್ರೆ ಮಾಡಿ ಎದ್ದೆ. ಎದ್ದ ಹೊತ್ತಿಗೊಂದು ಚೋದ್ಯ ಕಂಡೆ. ನಾ ಮಲಗಿದ್ದೆ. ನೀ ಮಲಗಿದ್ದೆ. ನಾನು ಎದ್ದೆ, ನೀ ಮಲಗಿದ್ದೆ. ನಿದ್ದೆ ಬಂದಿತ್ತು. ಹೌದೌದು. ಆಗ ಎದ್ದು ನೋಡ್ತಾ ಇದ್ದ ಹಾಗೆ ಓ ಅಲ್ಲಿ ಕಿಚ್ಚಾರದ ಹಂಸ. ಹೌದಾ? ಸೌಂದರ್ಯಕ್ಕಾಗಿ ನಿರ್ಮಾಣ ಮಾಡಿದ್ದು. ಹೌದು. ಅದರ ಕೊಕ್ಕಿಗೆ ನೇತು ಹಾಕಿದಂತ ಈ ಮಾಲೆಯನ್ನು ಕಂಡಿದ್ದೇನೆ. ಹೌದು. ಕನಕ ಮೌಕ್ತಿಕ ಮಾಲೆ. ನಾನೇ ಹಾಕಿದ್ದೆ. ಹೌದಾ? ನಾನು ಕಾಣ್ತಾ ಇದ್ದ ಹಾಗೆ ಆ ಚಿತ್ತಾರದ ಹಂಸ ಜೀವ ತಳೆದು ಆ ಮಾಲೆಯನ್ನು ಒಂದೊಂದಾಗಿ ತುಳುಕು. ನಾನು ನೋಡ್ತಾ ಇದ್ದ ಹಾಗೆ ಆ ಚಿತ್ರ
ಹಂಸ ಹಾ ನಿಜ ರೂಪವನ್ನ ತಾಳಿ ಹಾ. ಆ ಮಾಲೆಯನ್ನು ನುಂಗಿತ. ನೀ ಮಲಗಿದ್ದೆ, ನಾ ಬಂದೆ, ನಾ ಮಲಗಿದೆ, ನಾನು ಎದ್ದೆ. ನೀ ಎದ್ದೆ, ಹಾ. ಹಂಸಕ್ಕೆ ಜೀವ ಬಂತು, ಹೌದು. ಮುತ್ತಿನ ಮಾಲಿಕೆ, ಹಾ. ಗುಳು ಗುಳು. ಗುಳು ಗುಳು. ಏ ಕಳ್ಳ! ಏನಿದೆ ಚೋರ ಏನಿದೆ ಏನಿದೆ ಚೋರ ಏನಿದೆ ಚೋರ ಏನಿದೆ ಏನು ಮುಂದಿನ ಮಾಲೆ ಚಿತ್ರಣ್ಣುವುದೇ ಕೊಂಡರು ಕೋಟೆ ಲೋಕಮೆಚ್ಚುವುದೇ ಹೀನಾನಿ ಹಾಡುವ ಮನೆಗೆ ರವಾನೆ ಏನಲ್ಲಿ ಬಗೆದಂತೆ ತಕ್ಕುವುದೇ ಏನಿದೆ ಚೋರ ಏನಿದೆ ಚೋರ ಏನಿದೆ ನಾವು ಅವನಿಗೆ ನಿದ್ದೆ ಬಂದಿತ್ತಂತೆ, ನಾನು ಮಲಗಿದಂತೆ, ಅಷ್ಟೊತ್ತಿಗೆ ನಾವು ಎದ್ದಿದಂತೆ, ನನಗೆ ನಿದ್ದೆ ಬಂದಂತೆ, ಹಂಸಕ್ಕೆ ಜೀವ ಬಂದಂತೆ, ಅದು ಒಂದೊಂದೇ ಮನೆಗಳನ್ನು ತುಂಬಿದಂತೆ. ಏ ಕಳ್ಳ! ಸ್ವಲ್ಪ ಉಸಿರು ಬಿಟ್ಕೊಳೆ. ಉಸಿರು ಬಿಟ್ಕೋ, ಒಳ್ಳೆದಾಗಲ್ಲ. ಅವಸರದಲ್ಲಿ ಹೋಗಿ ನನ್ನದಲ್ವಾ? ನಿಜವಾಗಿ ನೀನು ಚಲನವನ್ನ ನೋಡ್ತಾ ಇದ್ದೀನಿ ಗೊತ್ತಲ್ಲ. ಹೌದು. ಹಳೆ ನೆನಪು. ಹಳೆ ನೆನಪಾಗುತ್ತಿಲ್ಲ ನಿನಗೆ. ನೀನು ಹಳದಿ ಗಂಟೆ ಮಾಡಿದ್ದೀನಿ ನೀನು. ಮಾಲೆ ಉಂಟಲ್ಲ. ಎದ್ದದ? ಮಾಲೆ ಇದ್ದದ್ದು. ಇದ್ದದ್ದು? ನಾನು ನೋಡಿದ್ದು. ಹೌದು. ಚಿತ್ರಹಂಸ. ಹೌದು. ನೀನು ಯಾರಾದ್ರೂ ಮಕ್ಕಳನ್ನು ಕುಳ್ಳಿರಿಸಿಕೊಂಡ ಕತೆ ಹೇಳು. ಮಕ್ಕಳು ನಂಬುವುದಕ್ಕೆಲ್ಲ ಈ ಕಥೆಯನ್ನು ಏನು ಬುದ್ಧಿ ಬಂದಂತಹ ನನಗೆ ಬೇಕಾದ ಹಾಗೆ ಮತಿ ಮರೆಯುವ ಹಾಗೆ ಮಾಡ್ತೇವೆ, ಭ್ರಮೆ ಉಂಟಾಗುವಾಗ ಮಾಡ್ತೇನೆ. ನಿನ್ನ ಹಣೆ ನನ್ನ ಹೇಳ್ಬೇಡ ನೀನು, ನಾನು ಕೊಲ್ಲಿಗೆ ಹೋಗ್ಬೇಡ ನೀನು, ಸುಳ್ಳು ಹೇಳ್ಬೇಡ, ಹಿಂದ ಮನೆ ಗಳೆ ಎಣಿಸಬೇಡ, ಹಾಲಿಗೆ ವಿಷ ಹಾಕುವಂತ ಬುದ್ಧಿ ಮಾಡಬೇಡ, ಹಾಲು ಕೊಟ್ಟವಳಿಗೆ ವಿಷ ಹಾಕುವಂತ ಸರ್ಪ ಆಗಬೇಡ. ಸತ್ಯವನ್ನೇ ಹೇಳ್ತೇನೆ. ಸತ್ಯವನ್ನು ನೋಡುವುದಕ್ಕೆ ಮಾತ್ರ ನಿನ್ನ ಮುಖಕ್ಕೆ ಅಷ್ಟು ಚಂದ. ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ಆದ್ರೆ ಇಂಥದೆಲ್ಲ ಕೆಟ್ಟದ್ದು ಮಾಡಿಕೊಂಡು ಇದ್ದ ಕಡೆಯಲ್ಲಿ ಹೋಗಿ ಇಷ್ಟೆಲ್ಲ ಮಾಡಿದೀನಿ ಪ್ರಕರಣವನ್ನು. ಈಗ ಸುಮ್ಮನೆ ನನ್ನ ಕೇಳಿಸಬೇಡ ನೀನು, ನೀ ನಂಬಲಿಕ್ಕಿಲ್ಲ. ಸತ್ಯ. ವಿಷಯ ಸತ್ಯ. ಬೇಡ ಬೇಡ ಬಿಡು, ಮಾಲೆ ಹೋಗಿ ಬೇಡ, ಮಾಲೆ ಬೇಡ. ನಿನ್ನ ಅಪ್ಪ ದೊಡ್ಡವರು ಮಗಳು, ನಿನ್ನ ಅಪ್ಪ ಅಂತದ್ದು 10 ಮಾಡಿಸಿಕೊಟ್ಟ. ಮಾಡ್ತಾರೆ, ಮಾಲೆ ಬೇಡ. ಮಾಲೆ ತಲೆಬಿಸಿಕೊಂಡು ಬೇಡ, ನಾನು ಕೇಳುದಿಲ್ಲ, ಮಾಲೆ ಮುಗೀತಲ್ಲ. ಮಾಲೆ ಬೇಡ, ಮಾಲೆ ಬೇಡ. ಮದುವೆ ಮದುವೆ ಆಗುದಿಲ್ಲ. ಆಯ್ತಾ? ಮದುವೆ ಆಗುದಿಲ್ಲ. ಹಾಗಾದ್ರೆ ಮಾಲೆ ಕೊಡು. ಮಾಲೆ ಇದ್ರೆ ಅಲ್ವಾ ಅದು ಹೇಳ್ತಾರೆ ಕುಳುಮ. ಮದುವೆ ಆಗುದು ಇಲ್ಲ, ಎಲ್ಲ ಪದ್ಯ ಅರ್ಥ ಎಲ್ಲ ನಿಂದೆಯ ಅದು ಕೆಲವು ಸಲ ಹಾಗೆ ಆಗುದಿಲ್ಲ ಅಂತ ಹೇಳಿ ಸುಮ್ಮನೆ ನನಗೆ ಸಿಟ್ಟು ಬರಿಸಿ ಆ ಪತ್ರ ನೀನೇ ತಟ್ಟು ಮಾಡಬೇಡ. ಅಪ್ಪನಿಗೆ ಹೇಳ್ದೆ ನಾನೀಗ. ಹೇಳಿದ ವಿಷಯ ಹೇಳಿದಲ್ಲ. ಅಪ್ಪಯ್ಯ 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 ಹೋಯ್ತಪ್ಪಯ್ಯ ಹೋಯ್ತಾ? ತೆಗ್ದ. ಅಮ್ಮ ದೇವಿಕಂತಾಯಿ, ಒಂದು 25 ವರ್ಷದಲ್ಲಾದ್ರೂ ನಾ ಹರಕೆ ತೀರಿಸ್ತೆ. ನನ್ನ ಮೊಮ್ಮಕ್ಕಳ ಕಾಲಕ್ಕೆ ನನ್ನ ಕೈಯಿಂದ ಹೋಗುದು ಬೇಡ. ನಾಳೆನೇ ಮಾಡುವ. ಅಲ್ಲಿವರೆಗೆ ಒಂದು ತಡ್ಕ. ನಾಳೆನೇ ಮಾಡುವ. ನಾಳೆ ನಾನು ಪೂಜೆ ಮಾಡೀನಿ. ಅಪ್ಪಯ್ಯ ಅಯ್ಯೋ ಹೋಗ್ಲಿ, ಕೂಬೇಡ, ಸಿಕ್ಕಿಬಿದ್ದವ. ಎಂತಪ್ಪಯ್ಯ? ಹೋಯ್ತು ಅಂದ್ರು ಒಂದೇ, ನಂಗೊತ್ತು ಏನು. ನೀವು ಅದಲ್ಲಪ್ಪಯ್ಯ, ಮತ್ತೆ ವಿಚಾರ ಬೇರೆ ಉಂಟು. ಏನು ಬೇರೆ? ನಾ ಬರುವಾಗ ಅವ ಮಲಗಿದ್ದ, ಹಾ ನನಗೆ ನನಗೂ ನಿದ್ದೆ ಬಂತು, ಹಾ. ನಾನು ಮಲಗಿ ನಿದ್ದೆ ಮಾಡಿದ್ದೆ. ನಾನು ಮಲಗಿ ನಿದ್ದೆ ಮಾಡಿದ್ದೆ. ನೀನ ಹೌದು. ಮಲ್ಕೊಳ್ಳಿ ನಾನು. ಆದ್ರೆ ನಿದ್ದೆ ಬಂದು ಹೋಯ್ತು. ಹಾ. ಆದ್ರೆ ಆ ಬಳಿಕ ಎಚ್ಚರ ಆಗುವಾಗ ಅವನು ಎಚ್ಚರದಲ್ಲಿದ್ದ. ಹಾ ಹಾ, ಮಾತುಕತೆ ನೀವು ಹೇಳಿದಾಗೆ ಕಣ್ಸನ್ನೆ, ಚೇಷ್ಟೆಗಳು ಎಲ್ಲ ಮಾಡಿದೆ, ಎಲ್ಲ ಮಾಡಿದೆ. ಹಾ. ಆದ್ರೆ ಅವನಿಗೆ ಅರ್ಥ ಆಗಲಿಲ್ಲ. ಅವನಿಗೆ ಅರ್ಥವೇ ಆಗಲಿಲ್ಲ ಅದೆಲ್ಲ. ಎಲ್ಲರಿಗೂ ಅಭಿನಯ ಇಲ್ಲ, ಕೊನೆಗೆ ಬಾಯಿ ಬಿಟ್ಟು ಹೇಳಿದೆ, ಮದುವೆ ಆಗುವಂತ ಹೇಳಿದೆ, ಬಾಯಿ ಬಿಟ್ಟು ನಾಚಿಕೆ ಬಿಟ್ಟು ಹೇಳಿದ್ದೇನೆ. ನಿಮ್ಮ ಮಗಳ ಹತ್ತಿರದ ನಾಚಿಕೆ ಬಿಟ್ಟು ಹೇಳಿದ್ದೇನೆ ನಾನು. ದೊಡ್ಡವ್ರ ಮಕ್ಕಳು ಯಾವಾಗ್ಲೂ ಹಾಗೆ. ಹಾ, ದಾರಿ ಮೇಲೆ ಮರ್ಯಾದೆ ಬಿಡಬಾರ್ದು. ಕೋಣೆ ಒಳಗೆ. ಕೋಣೆ ಒಳಗೆ ಎಷ್ಟು ಬಿಡ್ಬೋದು, ಹೌದಾ? ಯಾರಿಗೂ ಗೊತ್ತಾಗ ಗೊತ್ತಾಗುದಿಲ್ಲ. ಹಾ. ಕೇಳಿದೆ, ಹಾ. ಆದ್ರೆ ಅಪ್ಪಯ್ಯ ಆಗುದಿಲ್ಲ ಅಂತ ಹೇಳ್ತಾನೆ. ಹಾ. ಆಗುದಿಲ್ಲಂತೆ, ಆಗುವಿಲ್ಲಂತ. ಆಗುದಿಲ್ಲಂತೆ. ಕೊನೆಗೆ ನೋಡಿದ್ರಪ್ಪಯ್ಯ, ಹಾ. ನೀವು ಚಂದ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದ್ಯಲ್ಲ, ಹೌದು. ಬೇಕಾದಾಗಿ ಆಭರಣ ಹಾಕಿಕೊಂಡು ಬಂದಿದ್ದೆ. ಹೌದು. ಒಂದು ವಿಶೇಷವಾದ ಮುತ್ತಿನ ಮಾಲೆ ಇತ್ತಾರೆ ಪೆಟ್ಟಿಗೆಯಲ್ಲಿ, ಹೌದು. ಅದನ್ನು ಹಾಕಿಕೊಂಡು ಬಂದಿದ್ದೆ. ಮತ್ತೆ ಮಲಗುವಾಗ ಅಲ್ಲಿ ತೆಗೆದಿಟ್ಟಿದ್ದೆ, ಹಾ. ಹಂಸ ಪಕ್ಷಿಯ ಚುಂಚಕ್ಕೆ. ಹಾ. ಆದ್ರೆ ಈಗ ಎದ್ದು ನೋಡಿದ್ರೆ ಮಾಲೆ ಇಲ್ಲಪ್ಪಯ್ಯ. ಅಂದ್ರ ಅವ ಕತ್ತಿದ್ದಾನೆ. ಕೇಳಿದ್ರ ಹಂಸ ನುಂಗಿದ್ದು ಸುಳ್ಳು ಹೇಳ್ತಾನೆ. ನನ್ನ ಜೊತೆ ಕೇಳಿ ನಂದಿ ಶಕ್ತಿ ಪಾಪಿ ಮಗನೇ, ನಂದಿ ಶಕ್ತಿ ಮಂಡ್ಯ ಒಳಗುಂಟೆ ಬಾಗುಂಟ. ಎಂದು ನನ್ನ ಪಾಪಿ ಮಗನೇ
ಕೂತಿರ್ತೀರಿ ಏನ್ ಮಾಡು ಸಾಯುದು ನಿಮ್ಮಿಬ್ರೊಳಗೆ ನಾ ಸಿಕ್ಕಿ ಬಿದ್ದಲ್ಲ ಈಗ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಬೇಕು. ದೇವರಣ್ಣ ಜಗದೀಶ್ ಶೆಟ್ರೆ ಹಾ ದೇವ್ರನ್ನೆಲ್ಲ ಅಪ್ಪನ ಕೊಲ್ಲಿಗೆ ಹೋಗ್ಬೇಡ ಹೌದಲ್ಲ ಪಾಣಿಯಾಗಿ ಹೌದು ನೀನ್ ಕಾಲೇಜ್ ಪೆಟ್ಟಿಗೆ ತಲೆ ಮೇಲೆ ಇರ್ತಿ ಅಂತ ಹೌದಲ್ಲ ಎಂತ ಮುತ್ತಿನ ಹಾರ ಏನು ವಿನಯ ನೋಡಿ ಏನು ಹೇಳ್ತಿದ್ದಾರೆ ಮುತ್ತಿನ ಹಾರ ಏನಾಯ್ತಾ ಅವಳಲ್ಲಿ ಹೇಳಿದ್ದೆ ನಾನು ನನ್ನ ಹತ್ರ ಹೇಳಿ ಹೌದು ನಾನು ಇಲ್ಲಿಗೆ ಬಂದಿನ ಬಂದ್ಯಾ ಮಲಗಿದ್ದ ಹಾ ಎತ್ತಿನ ಯತ್ನ ಆಮೇಲೆ ನೋಡ್ತೇನೆ ಇವಳು ಮಲಗಿದ್ದಾಳ ಹಾ. ಅಲ್ಲಿ ನೋಡ್ತಾ ಇದ್ದ ಹಾಗೆ ಹಾ. ಆ ಚಿತ್ತಾರದ ಹಂಸ ಮರದ ಹಂಸ ಮರದ ಹಂಸ ಹಾ. ಜೀವ ತೊಳೆದದ್ದು ಇವತ್ತಾಡುದು ಆಶ್ಚರ್ಯ ಆಯ್ತು ನಿಮ್ಮ ಮನೆಯ ಹಂತದಲ್ಲಿ ಜೀವ ತಾಳಿದ್ದ ಗೊತ್ತಾಯ್ತು ಯಾಕಂದ್ರೆ ಶೆಟ್ರು ಯೋಗ್ಯತೆ ಹಾಗೆ ಹಾ. ನಾನು ನೋಡ್ತಾ ಇದ್ದ ಹಾಗೆ ಆ ಮುತ್ತಿನ ಮಾಲಿನದು ಗುಳು ನುಂಗಿದ್ದಲ್ಲ ಶೆಟ್ರೆ ಉಳುಮುನ್ನುಂಟ ಹೌದಪ್ಪ ಇದೆಂತದ್ದು ಇದೆಂತದ ಅದು ದೊಣ್ಣೆ ಅದು ದೊಣ್ಣೆ ಮರದ ಬೋಲು ಇದಕ್ಕೆ ಜೀವ ಉಂಟಾ ಈಗ ಜೀವ ಇಲ್ಲ ಹಾ ಇದು ನನ್ನನ್ನೇ ಯಾಕೆ ನುಂಗಲಿಲ್ಲ ಹೇಳಾಗಿದೆ ಅದು ನಿರ್ಜೀವವಾದದ್ದು ಮುತ್ತಿನ ಹಾರ ನುಂಗುದು ಹೌದಾದ್ರೆ ಇದು ನನ್ನ ಯಾಕೆ ನುಂಗಲಿಲ್ಲ ಹೇಳಲಿಕ್ಕೆ ಆಗುದು ಶೆಟ್ರೆ ನುಂಗಿದ್ರು ಇರ್ಬೋದು ಇಲ್ಲಿವರೆಗೂ ಅದು ಅದು ನುಂಗಿರಲಿಲ್ಲ ನುಂಗಿರ್ಲಿಲ್ಲ ಇನ್ನು ಮುಂದೆ ಹೀಗೆ ಹಿಡ್ಕೊಂಡಿದ್ರೆ ಖಂಡಿತವಾಗಿ ನಿಮ್ಮನ್ನು ನುಂಗುತ್ತದೆ ಎಂತ ಅಪ್ಪಯ್ಯ ನೀವು ಹಿಡ್ಕೊಂಡು ವಿಷಯ ಮಾಡುತ್ತೆ ಏನ್ ಮಾತುಗಾರನೇ ಅವ ನೀವು ಹೆದರ್ದಕ್ಕೆ ಅಲ್ಲ ಅವನು ಹೇಳಿದ್ದು ಹೌದು ಎಂತದ್ದು ಇಲ್ಲಿವರೆಗೂ ಅದು ನುಂಗಿರ್ಲಿಲ್ಲ ನುಂಗಿರ್ಲಿಲ್ಲ. ಇವತ್ತುಂಟು ಹಾ. ಹಾಗೆ ಇದು ಇಲ್ಲಿವರೆಗೆ ನಿಮ್ ನುಂಗಿಲ್ಲ ನುಂಗ್ಲಿಲ್ಲ. ಇನ್ನು ನುಂಗಬಾರದು ಅಂತ ಉಂಟ ಎಂತ ಒಂದು ಮಾತು ಅಪ್ಪಯ್ಯ ಹಾ. ಮಾತಿನಲ್ಲೇ ಮನೆ ಕಟ್ಟುತ್ತಾನೆ ಮರಳು ಮಾಡುತ್ತಾನೆ ಹೌದಾ ಮೋಸ ನೀವೇ ಹೇಳುದಿಲ್ವಾ ಹಾ. ಮೋಸ ಮಾಡುವವರ ತಪ್ಪಲ್ಲ ಮೋಸ ಹೋಗುವವರ ತಪ್ಪು ಸರಿ ತಗೊಂಡೆ ನಾವು ಜ್ಞಾನವಂತರಾಗಿರೋ ಏ ಅವನೇ ನಿನಗೆ 3 ಹೊತ್ತು ಸರಿ ತಕೊಂಡೆ ಮಾರೆಯ ತಗೊಂಡೆ ಹಾ? ಹಾ. ಊಟ ಹಾಕಿದ್ದು ಅವ್ನು ನೋಡಿ ಊಟ ಹಾಕಿದ್ದು ಬೇಡ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತಕೊಂಡು ಮತ್ತೆ ನಿಂದ ಎದ್ದು ವ್ಯಾಯಾಮ ಪ್ರಾಣಾಯಾಮ ಮೂಗಿಡ್ಕೊಂಡು ಇದು ಕರ್ಮ ಪುಸ್ಕೋ 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 ಜೀರ್ಣ ಆಗ್ಬೇಕು ಹೇಳಿ ಆಯುರ್ಬಲ ನೀನು ವೀರಕ್ಕೆ ಬೆಂಕಿ ಬಿದ್ದು ಹೋಗ್ಲಿ ಏನು ಪಡೆಯಲ್ಕಿಂತ ಹೋಯ್ತಲ್ಲ ಮುಷ್ಟಿ ಬೇಡ ಮುಷ್ಟಿ ಬೇಡ ಕೊಡ್ತೀಯಲ್ವ ಇಲ್ಲ ಅಂತಾದ್ರೂ ಒಂದೇ ಪೆಟ್ಟಿಗೆ ನಿಮ್ಮದಂತದ್ದು ಈ ವರ್ಷ ಏತ ನೀರಾವರಿ ಹೇಳ್ತೀರಿ ಉಂಟಾ ಇವಳು ಹಾಗೆ ಮಾಡಿದ್ಲು ಹೌದಾ ನಾವು ಗೆಣಸಲಿಟ್ಟಿದ್ದೇವೆ ಈ ಫೋಟೋ ಇಸ್ಕೊಳ್ಳಲ್ಲ ನಿಮ್ಗಿಬ್ಬರಿಗೂ ಬೇಕದು ಯಾಕೆ ಹೌದೌದು ಕೆಲಸ ಬಡ್ದಾಗ ಕೊಲ್ತಿದ್ದೆ ಏನ್ ಮಾಡ್ತಾ ಇದ್ದೀರಪ್ಪ ನೀವು ಇಲ್ಲಿ ಹಣ ಬೀಳ್ಬೇಕು ಹೊಗೆ ಅಪ್ಪಯ್ಯ ನಿಮಗೆ ಬುದ್ಧಿ ಎಲ್ಲಿಟ್ಟಿದ್ದೀರಿ ನೀವು ಅವನು ಹೊಡೆದು ಕೊಲ್ತೇನೆ ನೀವೀಗ ಒಂದೇ ಏಟಲ್ಲಿ ಅವನನ್ನು ಹೊಡೆದು ಹಾ. ಅವನ ಹೆಣ ಬಿತ್ತುತ್ತಾದ್ರೆ ಹಾ ಆ ಹೆಣ ಹೊರಲಿಕ್ಕೆ ಜನ ಎಷ್ಟು ಬೇಕಪ್ಪಯ್ಯ ಹೆಣ ಹೊರಲಿಕ್ಕೆ ಜನ ಎಷ್ಟು ಬೇಕು ಇನ್ನೊಂದು 4 ಜನ ಬೇಕು ಆ ಹೆಣ ಸುಡೋದಕ್ಕೆ ಕಟ್ಟಿಗೆ ಎಷ್ಟು ಬೇಕು ಅಯ್ಯಪ್ಪ ಭಯಂಕರ ಆ ಖರ್ಚು ಕೊಡೋದು ಯಾರು ಮತ್ತೆ ಇವನು ಪುಸ್ಕು ವ್ಯಾಪಾರ ಬೆಂಕಿ ಬೀಳ್ಲಿಕ್ಕಿಲ್ಲ ಬೀಳ್ಲಿಕ್ಕಿಲ್ಲ ಹೌದು. ಮಾತ್ರವೇ ಇಲ್ಲ ಹಾ. ನಾವೇ ಕೊಂದೆವುಂತಾದ್ರೆ ಹಾ. ಶಾಸನ ಕೈಗೆತ್ತಿಕೊಂಡವೆನ್ನುವ ಹಾಗೆ ಮಹಾರಾಜ ನಮ್ಮ ಮೇಲೆ ಆಕ್ಷೇಪ ಮಾಡುದಿಲ್ವಾ ಎಂತದೇ ಕೊಂದವ ಈಗೆಲ್ಲ ಜೋರ್ ನಡೀತಾ ಉಂಟು ಇಂಥದ್ದು ಅದಲ್ಲ ನಾವು ನೀತಿ ತಪ್ಪಲಿಲ್ಲ ಓದಿರುವುದು ಕೊನೆ ಒಳಗೋದ್ರು ಇಲ್ಲ ನಾವು ನೀತಿ ತಪ್ಪಲಿಕ್ಕಿಲ್ಲ ನಮ್ಗೆ ಅಪಾಯ ಆಗ್ಬಾರ್ದು ಮಹಾರಾಜರಿಲ್ವಾ ವ್ಯವಸ್ಥೆ ನಾವು ಮಾಡ್ತೇವೆ ಅವರಲ್ಲಿ ಸರಿ ಅವರಲ್ಲಿ ಅವನಿಗೆ ಈಗಲೇ ಹಗ್ಗ ತಗೊಳ್ಬೇಡಿ ಬೇಡ ನಾನೀಗ ಹಾಕ್ನ ಬೇಡ ನಾನು ಇದು ನಿನ್ನ ಹೆಣ ಈ ಸಲ ಕೊಡ್ಕೊಟ್ಟೆ ಅಲ್ಲ ಇಪ್ಪತ್ತೈದು ಅಲ್ಲ ಅದು ಹಾ ಹೇಳ ಸನ್ನಿವೇಶ ಅರ್ಥ ಮಾಡ್ಕೋ ನಾ ಎಳ್ಕೊಂಡು ಹೋಗುದು ನೀ ಬರುದು ನೀ ಗಟ್ಟಿ ನಿಂತ್ಕೊಂಡ್ರೆ ಎಳುವುದು ಯಾರ ಮೊದ್ಲೇ ನನ್ನ ಆರೋಗ್ಯ ಸರಿ ಇಲ್ಲ ಅದೇ ನನ್ನ ಹೆಣ ನೀ ಹೊತ್ಕೊಂಡು ಹೋಗ್ಬೇಕು ನಾನು ಹೇಳಿದ್ದಲ್ಲ ಶೆಟ್ರೆ ಸನ್ನಿವೇಶ ಅರ್ಥ ಮಾಡ್ಕ ನನ್ನ ಹೆಣ ನೀ ಹೊತ್ಕೊಂಡು ಬಾ ಬೇಡ ನಾನು ಹಿಡ್ಕೊಳ್ತೀನಪ್ಪ ನಾನು ಹಿಡ್ಕೊಳ್ತೀನಿ